ಪ್ರೀತಿಯ ರವಿ ಸರ್ ಜ್ಞಾನಸಿರಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ ಮೊದಲನೇ ಕ್ಲಾಸ್ನಲ್ಲಿ ನಾವು ಅಂದರೆ ಹಿಂದಿನ ಕ್ಲಾಸ್ನಲ್ಲಿ ನಾವು ಏನು ನೋಡಿದ್ವಿ ಅಂತಂದ್ರೆ ಬೆಳಕು ಚಾಪ್ಟರ್ನ ಬೇಸಿಕ್ ಕಾನ್ಸೆಪ್ಟ್ ಗಳನ್ನು ನೋಡ್ಕೊಂಡಿದ್ವಿ. ಏನೇನು ಬೇಸಿಕ್ ಕಾನ್ಸೆಪ್ಟ್ ನ ನೋಡ್ಕೊಂಡಿದ್ವಿ ಅಂದ್ರೆ ಬೆಳಕು ಅಂದ್ರೆ ಏನು, ಬೆಳಕಿನ ಸಿದ್ಧಾಂತಗಳು ಯಾರು ಮಾಡಿಸಿದ್ರು, ಯಾವ್ಯಾವ ಸಿದ್ಧಾಂತಗಳು ಅದಾವ, ಅದೇ ರೀತಿ ಬೆಳಕಿನ ಸ್ಪೀಡ್ ಎಷ್ಟದ, ಆಮೇಲೆ ಅದರ ತರಂಗಾಂತರದ ಯಾವ ತರಂಗಾಂತರ ಮಧ್ಯದಲ್ಲಿ ಬರ್ತದೆ ಅಂತ ಹೇಳಿ ನೋಡ್ಕೊಂಡಿದೀವಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಬೆಳಕಿನ ಯಾವ್ಯಾವ ಮೂಲಗಳ ಒಳಗ ಸ್ಲೋ ಆಗಿ ಅಂದ್ರೆ ಡಿಕ್ರೀಸ್ ಆಗೊಂಡು ಬರ್ತಾ ಅಂತ ಅನ್ನೋದನ್ನ ನಾವು ನೋಡಿದ್ವಿ. ರಿಫ್ಲೆಕ್ಷನ್ ಅಂತಂದ್ರೆ ಏನಂತ ಹೇಳಿ ನೋಡಿದ್ವಿ. ಇದೇ ರಿಫ್ಲೆಕ್ಷನ್ ದಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ದರ್ಪಣಗಳ ಬಗ್ಗೆ ಅಥವಾ ಕನ್ನಡಿ ಅಂತೀವಲ್ಲ ಮನೆ ಒಳಗಿಂದ ಕನ್ನಡಿ ಅಥವಾ ದರ್ಪಣ ಅಂತ ಹೇಳಿ ಕರೀತಾರೆ ಬುಕಿಶ್ ನಾಲೆಜ್ ಒಳಗ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಮಸೂರಗಳ ಬಗ್ಗೆ ಬರ್ತಾವ ಅಂತ ನಾ ಹೇಳಿದ್ದೆ. ಸ್ನೇಹಿತರೆ, ಎಲ್ಲರಿಗೂ ಉಲ್ಟಾ ಪಲ್ಟಾ ಹೊಡ್ಸೋದು ಅಂತಂದ್ರ ಇದೇ ಪಾರ್ಟ್. ಆಕ್ಚುಲಿ ಬೆಳಕು ಚಾಪ್ಟರ್ ನಲ್ಲಿ ಇದೇ ಪಾರ್ಟ್. ಆಮೇಲೆ ಇನ್ನೊಂದು ಗೊತ್ತಿರ್ಲಿ, ನೀವೇನ್ರೆ ಬೇಸಿಕ್ ಕಾನ್ಸೆಪ್ಟ್ ನ ತಿಳ್ಕೊಂಡಿಲ್ಲ ಅಂತ ತಿಳ್ಕೊ, ಇದೇನಪ್ಪಾ ಅಂತಂದ್ರೆ ಈ ದರ್ಪಣಗಳು ಇದು ಏನಪ್ಪಾ ಇವು ತಿಳಿಯೋದು ಸ್ವಲ್ಪ ಕಷ್ಟ ಅನಿಸ್ತದೆ. ಅದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋ ಎರಡನೇ ಪಾರ್ಟಿಗೆ ಏನಪ್ಪಾ ಅಂತಂದ್ರೆ ಬಂದ್ಬಿಡ್ರಿ ಅಂತ ನಾ ಹೇಳ್ತೀನಿ. ಇವಾಗ ಮೊದಲು ಏನ್ ನೋಡೋಣ ಅಂತಂದ್ರ ಮೊದಲು ದರ್ಪಣ, ಆಮೇಲೆ ಏನಪ್ಪಾ ಮಸೂರಗಳ ಬಗ್ಗೆ ಥಿಂಕ್ ಮಾಡೋಣ. ಅದಕ್ಕಿಂತ ಮುಂಚೆ ಗ್ಲಾಸ್. ಈ ಗ್ಲಾಸ್ ಅಂದ್ರೆ ಯಾವುದು, ಕನ್ನಡಿ ಯಾವುದು, ಮಸೂರ ಅಂದ್ರೆ ಎಂತದಿರ್ತದೆ ಸರ್ ನಾವು ನೋಡೇ ಇಲ್ಲ, ಅದು ಬಹಳ ಕನ್ಫ್ಯೂಷನ್ ಆಗುತ್ತೆ. ಮತ್ತೆ ಅದ್ರೊಳಗೆ ಪೀನ ದರ್ಪಣ, ನೀರಿನ ದರ್ಪಣ ಬರ್ತಾವ್ರಿ ಸರ್, ನಮ್ಗೇನು ಬಹಳ ಕನ್ಫ್ಯೂಷನ್ ಆಗ್ಲಿರ್ತಾವ ಅಂತ ಅನ್ಕೊಂಡಿದ್ರೆ ಅಂತ ತಿಳ್ಕೊರಿ. ಅದನ್ನ ತೆಗೆದು ಹಾಕ್ಲಿಕ್ಕೆ ಇವತ್ತಿನ ವಿಡಿಯೋ ಕ್ಲಾಸ್ ಬಹಳ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾ ಹೇಳ್ತೀನಿ. ನೋಡ್ರಿ, ಫಸ್ಟ್ ಏನಪ್ಪಾ ಅಂತ ಎಂತವ್ ಇರ್ತಾವ ಇಮೇಜ್ಗಳು, ಆಮೇಲೆ ಏನಪ್ಪಾ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಎಂತವ್ ಅದಾವ, ಅದಾದ ತಕ್ಷಣ ಅದ್ರದ್ದು ಯೂಸಸ್ ಏನದಾವ, ಆಮೇಲೆ ಎಕ್ಸಾಮ್ ದಾಗ ಏನ್ ಕೇಳ್ಯಾನ, ಇನ್ ಮುಂದೆ ಏನ್ ಕೇಳಬಹುದು ನಿಮಗ, ಯಾವ್ದಕ್ಕ PC ಆಗ್ಲಿ PS ಆಗ್ಲಿ ಇವತ್ತೇನಪ್ಪಾ ಅಂತ KS ಆಗ್ಲಿ ಯಾವುದೇ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಆಗ್ಲಿ ಇದೊಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಅದ ಅಂತ ಹೇಳಿ ಹೇಳ್ಕೊಳ್ತಾ ಇವಾಗ ಏನಪ್ಪಾ ಅಂತಂದ್ರೆ ಕ್ಲಾಸ್ ಗಳಿಗೆ ಬರೋಣ. ಫಸ್ಟ್ ನಾನು ಮೆನ್ಷನ್ ಮಾಡ್ತೀನಿ, ಬರೀ ಒಂದು ಲೈನ್ ಹೇಳ್ತೀನಿ. ಇದೊಂದು ಲೈನ್ ಹೇಳದ್ನಪ್ಪ ಅಂತಂದ್ರೆ ಇಲ್ಲೊಂದು ವಸ್ತು ಇಡ್ತೀನಿ. ನಾನು ಏನ್ ಇಡ್ತೀನಪ್ಪ ಅಂತ ಕ್ಯಾಂಡಲ್ ಇಡ್ತೀನಿ, ಮೇಣಬತ್ತಿ ಇಡ್ತೀನಿ. ಈ ಮೇಣಬತ್ತಿ ಏನಂದ್ರೆ ಇಚ್ಚ ಕಡೆ ಮೇಣಬತ್ತಿ ಈ ಸೈಡ್ ಅಲ್ಲಿ ಕಾಣಿಸ್ತಿತ್ತು ಅಂದ್ರ ಇಲ್ಲಿ ಇದ್ದಂತ ಮೇಣಬತ್ತಿ ಇಲ್ಲಿ ಕಾಣಿಸ್ತಿತ್ತು ಅಂತಂದ್ರೆ ಇದರ ಅರ್ಥ ಏನು, ನಡಬರ್ಕ್ ನಾ ಏನಂತ ಹೇಳ್ಬೋದು, ಗ್ಲಾಸ್ ಅದ ಅಂತ ಹೇಳ್ಬೋದು. ಹೌದಾ ಸ್ಟೂಡೆಂಟ್ಸ್, ಕೇರ್ಫುಲ್ ಆಗಿ ತಿಳ್ಕೊಳ್ಳಿ. ಇವತ್ತು ಗ್ಲಾಸ್ ಅಂದ್ರೆ ಏನು, ಕನ್ನಡಿ ಅಥವಾ ದರ್ಪಣ ಅಂದ್ರೆ ಏನು, ಮಸೂರಗಳು ಅಂದ್ರೆ ಏನು, ಮೊದಲು ನಿಮಗೆ ಇಮೇಜ್ ತೋರಿಸಿದ್ ಅಂತಂದ್ರೆ ಆಮೇಲೆ ಅದ್ರದ್ದು ಯೂಸಸ್, ಆಮೇಲೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಇದ್ದಂತ ಇಮೇಜ್ ಇಚ್ಚಕಲಿ ಕಾಣಿಸ್ಲಿಕ್ಕತ್ತಿತ್ತು ಅಂತಂದ್ರೆ ನಮಗೆ ಏನಂತ ಹೇಳಿ ಕಳಿತೀವಿ, ನಡವಳಿಕೆ ಏನದ ಅಂತ ಹೇಳಿ ಅನ್ಬೋದು, ಇದು ಗ್ಲಾಸ್ ಅದ ಅಂತ ಅನ್ಬೋದು. ಆಯ್ತಾ, ಇದರ ಹೆಸರೇನು, ಗ್ಲಾಸ್. ಓಕೆನಾ, ಇದು ಒಂದು ನಿಮ್ಗೆ ಗೊತ್ತಿಲ್ಲ. ಇದು ಆಗ್ಬಾರ್ದು. ನೋಡಿ, ನಾ ಇನ್ನೊಂದು ಗೆರೆ ಹೇಳ್ತೀನಿ ಸೇಮ್, ಅಂದ್ರೆ ಒಂದೇ ಲೈನ್ ಹೇಳೋದಂದ್ರೆ ಏನಂತ ಹೇಳ್ಬೇಕು, ಗ್ಲಾಸ್ ಅಂತ ಹೇಳ್ಬೇಕು. ಹೌದಾ, ಯಾಕಂದ್ರೆ ಅದಕ್ಕೆ ಬಣ್ಣ ಬಡ್ದಿಲ್ಲ ನಾನು. ಈ ಸದ್ಯ ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನಾ ಬಣ್ಣ ಬಳಿತೀನಿ. ಇಲ್ಲಿ ಹಿಂದೆ ನೋಡ್ರಿ, ಬಣ್ಣ ಬಳಿಲಿರ್ತೀನಿ. ಇದಕ್ಕೆ ಬಣ್ಣ ಬಳ್ದೀನಿ ಅಂತಂದ್ರೆ ಅರ್ಥ ಏನು, ಕನ್ನಡಿ ಅಥವಾ ದರ್ಪಣ ಅಂತ ಹೇಳಿ ಕರಿಬಹುದು. ದರ್ಪಣ ಅಥವಾ ಕನ್ನಡಿ ಅಂತ ಹೇಳಿ ಕರಿಬಹುದು. ಮನಿ ಒಳಗಿನ ಕನ್ನಡಿ ಅಂತ ಹೇಳಿ ಕರಿಬಹುದು. ಹೌದಾ, ಮಿರರ್ ಅಂತ ಹೇಳಿ ಕರೀತಾರೆ. ಇಂಗ್ಲಿಷ್ ನಾಗ ಏನಂತ ಹೇಳಿ ಕರೀತಾರೆ, ಮಿರರ್ ಅಂತ ಹೇಳಿ ಕರೀತಾರೆ. ಓಕೆನಾ, ನಾನು ಇಂಗ್ಲಿಷ್ ನಾಗ ಯಾಕೆ ಹೇಳಕತ್ತೀನಿಪ್ಪ ಅಂತಂದ್ರೆ ಡೈರೆಕ್ಟ್ ಕೊಟ್ಟು ಬಿಡ್ತಾರೆ. ಮಿರರ್, ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಲೆನ್ಸ್, ಕಾನ್ವೆಕ್ಟಿವ್ ಲೆನ್ಸ್ ಅಂತ ಹೇಳಿ ಕೊಟ್ಟನಪ್ಪ ಅಂತ ನಿಮ್ಗೆ ಯಾವುದೇ ರೀತಿ ಟಫ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಏನಪ್ಪಾ ಮಿರರ್ ಅಂತ ಹೇಳ್ತೀನಿ. ನೋಡ್ರಿ, ಇಲ್ಲಿನೂ ಒಂದು ಕ್ಯಾಂಡಲ್ ನಾ ಇಡ್ತೀನಿ, ಎಲ್ಲಿ ಕನ್ನಡಿ ಮುಂದೆ ಒಂದು ಕ್ಯಾಂಡಲ್ ಇಡ್ತೀನಿ. ಇಲ್ಲಿ ಹಿಂದೆ ಏನ್ರಿ ಇಮೇಜ್ ಬರುತ್ತೆ, ಬೆಳಗಿಲ್ಲ. ಯಾಕೆ ಬೆಳಗಿಲ್ಲ, ಈ ಬಣ್ಣ ಬಿಟ್ಟು ದಾಟ್ ಹೋಗಂಗಿಲ್ಲ ಅದರ ಬೆಳಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಇದ್ದಂತ ಬೆಳಕು ಏನ್ ಮಾಡ್ತಪ್ಪ, ಕನ್ನಡಿ ಮೇಲೆ ಬೀಳುತ್ತ, ಕನ್ನಡಿ ಒಳಗೆ ಏನಪ್ಪಾ ಅಂತಂದ್ರೆ ಇದ್ರ ಇಮೇಜ್ ಬೆಳಕು. ಸೊ ಅದಕ್ಕೆ ನಾನು ಹಿಂಗೆ ಏನು ಕಟ್ ಸೆಕ್ಷನ್ ತೋರಿಸ್ತೀನಿ ಅಂತ ತಿಳ್ಕೋರಿ. ಇದೇನಿದು ಕ್ಯಾಂಡಲ್, ಇದೇನಿದು ಕ್ಯಾಂಡಲ್, ಇದೇ ಇದು. ಬಟ್ ನಾವು ಒಳಗದ ಅಂತ ಹೇಳಿ ನಾನು ನಿಮ್ಗೆ ಹಿಂಗ್ ಕಟ್ ಸೆಕ್ಷನ್ ತೋರಿಸ್ತೀನಿ ಅಂತ, ಇದೇನು ಕನ್ನಡಿ ಒಳಗೆ ಬಿದ್ದದ ಅಂತ ಅರ್ಥ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನ ತಿಳ್ಕೊಳ್ಳಿ. ಈ ಕನ್ನಡಿ ಒಳಗೆ ಏನಪ್ಪಾ ಅಂತ ಎರಡು ಟೈಪ್ ಬರ್ತಾವ. ಯಾವ್ಯಾವ ಬರ್ತಾವಪ್ಪ ಅಂತಂದ್ರ ಒಂದು ಸಮತಲ ದರ್ಪಣ ಅಂತ ಹೇಳಿ ಬರ್ತಾವ, ಒಂದು ಸಮತಲ ದರ್ಪಣ. ಇನ್ನು ಎರಡು ಯಾವಪ್ಪ ಅಂತಂದ್ರ ಗೋಲೀಯ ದರ್ಪಣಗಳು ಅಂತ ಹೇಳಿ ಬರ್ತಾವ. ಗೋಲೀಯ ದರ್ಪಣಗಳು ಅಂತ ಹೇಳಿ ಬರ್ತಾವ. ಇದನ್ನ ನೋಡೋಣ, ಬಹಳ ಏನಪ್ಪಾ ಅಂತಂದ್ರ ಚಂದಾಗಿ ನೋಡೋಣ. ಚಂದಾಗಿ ಹೆಂಗ್ ನೋಡೋಣ ಅಂತಪ್ಪ, ನಾವು ಒಂದೇ ಸೈಡ್ ಒಂದೊಂದು ಪಾರ್ಟ್ ಮಾಡಿ ಬರೋದಂತ ಚಂದ ಕಾಣಿಸ್ತ. ಒಂದ್ ಸೈಡ್ ನಾ ಇಲ್ಲಿವರೆಗೂ ಹೇಳಿದ್ದೆ ನಿಮಗೆ ಗ್ಲಾಸ್ ಅಂದ್ರೆ ಹೆಂಗಿರ್ತದೆ ಅಂತ ಹೇಳಿ. ಇಲ್ಲಿ ಸಣ್ಣ ಬರೀತೀನಿ, ಯಾಕಪ್ಪ ಅಂತಂದ್ರೆ ಬೋರ್ಡ್ ಸಾಲಂಗಿಲ್ಲ. ಗ್ಲಾಸ್, ಹೌದಾ, ಗ್ಲಾಸ್ ನಾಗ ಏನಂತ ಹೇಳಿದೆ, ಇಲ್ಲಿ ಇದ್ದಿರ್ತಕ್ಕಂಥ ಇಮೇಜ್ ಇಲ್ಲಿ ಕಾಣಿಸ್ತು ಅಂತ ಹೇಳಿದ್ದೆ. ಆಮೇಲೆ ಇದು ಆಗಳಿಗೆ ಏನ್ ಬರ್ತದೆ ಅಂತ ಹೇಳಿದ್ದೆ, ದರ್ಪಣಗಳು. ಯಾವ್ದು ಬರ್ತದ, ದರ್ಪಣಗಳು. ಈ ದರ್ಪಣಗಳಲ್ಲಿ ಏನಪ್ಪಾ ಅಂತಂದ್ರ
ಅಥವಾ ಕನ್ನಡಿ ಅನ್ಬಹುದು. ಏನನ್ಬಹುದು? ಕನ್ನಡಿ ಅಂತ ಹೇಳ್ಬೋದು. ಅಕ್ಷರ ಕಾಣಿಸ್ತಲ್ಲ? ಓಕೆ. ಈ ದರ್ಪಣಗಳಲ್ಲಿ ಏನ್ ಬರ್ತಾವಪ್ಪ ಅಂತ ನಾನು ಹೇಳಿನಿ. ಇದು ಒಂದು ಗ್ಲಾಸ್ ಟೈಪ್ ಐತಿ, ಇದಕ್ಕೆ ನಾವು ಬಣ್ಣ ಬಳದ್ವಿ ಅಂತಂದ್ರೆ ಏನಾಗತ್ತ? ಇದು ದರ್ಪಣ ಆಗತ್ತ. ಸೊ ಇಲ್ಲಿ ಇದ್ದಿರ್ತಕ್ಕಂಥ ವಸ್ತು ಈಚೆಗಡೆ ಕಾಣಿಸಂಗಿಲ್ಲ, ಬಟ್ ಇದು ಒಳಗ್ ಬೀಳುತ್ತೆ, ಕನ್ನಡಿ ಒಳಗ್ ಬೀಳುತ್ತೆ. ಕನ್ನಡಿ ಅಂತೂ ನೋಡಿರಿ ನೀವು ಆಲ್ಮೋಸ್ಟ್ ಅಲ್ಲ. ಸೊ ಇದ್ರ ಒಳಗ್ ಬೀಳುತ್ತೆ. ಇದ್ರ ಕ್ಯಾರೆಕ್ಟರ್ಸ್ ಏನದ ಅಂದ್ರೆ ಇದ್ರ ಗುಣಗಳು ಏನದ, ಇದು ಏನೇನ್ ಸ್ಪೆಷಲ್ ಅದ, ಆಮೇಲೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅನ್ನೋದ್ರ ಬಗ್ಗೆನು ನಾವು ಒಂದೊಂದು ಪಾಯಿಂಟ್ ಆಗಿ ನೋಡೋಣ. ಆಮೇಲೆ ಅದೇ ರೀತಿಯಾಗಿ ಇದೇ ದರ್ಪಣಗಳಲ್ಲಿ ಎರಡು ಟೈಪ್. ಒಂದು ಯಾವ್ದಪ್ಪ ಅಂತಂದ್ರೆ ಸಮತಲ ದರ್ಪಣ. ಸಮತಲ ದರ್ಪಣ ಇದಕ್ಕೆ ಇಂಗ್ಲಿಷ್ ನ ಏನಂತಾರ ಅಂತಂದ್ರೆ ಪ್ಲೇನ್ ಮಿರರ್ಸ್ ಅಂತ ಹೇಳಿ ಕರೀತಾರೆ. ಪ್ಲೇನ್ ಮಿರರ್ಸ್, ಪ್ಲೇನ್ ಮಿರರ್. ಓಕೆನಾ? ಇದೇ ರೀತಿಯಾಗಿ ಇದು ಒಂದನೇ ಟೈಪ್ ಆಯ್ತು. ಇನ್ನು ಎರಡನೇದು ಯಾವ್ದು ಬರ್ತದ ಅಂತಂದ್ರೆ ಗೋಲಿಯ ದರ್ಪಣ ಅಂತ ಹೇಳಿ ಬರ್ತದೆ. ಗೋಲಿಯ ದರ್ಪಣ ಅಂತ ಹೇಳಿ ಬರ್ತದ. ಈ ಗೋಲಿಯ ದರ್ಪಣಕ್ಕೆ ಇಂಗ್ಲಿಷ್ ನಾಗ ಏನಂತ ಹೇಳಿ ಕರೀತಾರ ಅಂದ್ರೆ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸ್. ಈ ಸ್ಪೆರಿಕಲ್ ಮಿರರ್ಸ್ ಮತ್ತೆ ಎರಡು ಟೈಪ್ ಬರ್ತಾವ ಸ್ನೇಹಿತರೆ. ಯಾವ ಬರ್ತಾವಪ್ಪ ಅಂತಂದ್ರೆ ಒಂದು ಬರ್ತದ ನಿಮ್ನ ದರ್ಪಣ. ನಿಮ್ನ ದರ್ಪಣ. ಇನ್ನೊಂದು ಯಾವ್ದು ಬರ್ತದ ಅಂತಾರ ಪೀನ ದರ್ಪಣ ಅಂತ ಹೇಳಿ ಬರ್ತದೆ. ಇದಕ್ಕೆ ಇಂಗ್ಲಿಷ್ ನಾಗ ಏನಂತಾರ ಅಂತಂದ್ರೆ ಕಾನ್ವೆಕ್ಸ್, ಕಾನ್ವೆಕ್ಸ್ ಮಿರರ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರೆ ಕಾನ್ಕೇವ್ ಮಿರರ್. ತಿಳಿತಾ? ಇದು ಸಮತಲ ದರ್ಪಣ ಅಥವಾ ಪ್ಲೇನ್ ಮಿರರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಎರಡನೇ ಟೈಪ್ ಯಾವ ಬರ್ತಾವ ಅಂದ್ರೆ ಗೋಲಿಯ ದರ್ಪಣಗಳು ಅಂತ ಹೇಳಿ ಬರ್ತಾವ. ಗೋಲಿಯ ದರ್ಪಣಗಳಲ್ಲಿ ಎರಡು ಟೈಪ್ ಬರ್ತಾವ. ಯಾವ್ಯಾವ ಅಂತಂದ್ರೆ ಒಂದು ನಿಮ್ನ ದರ್ಪಣ, ಇನ್ನೊಂದು ಪೀನ ದರ್ಪಣ. ಪೀನ ದರ್ಪಣಕ್ಕೆ ಏನಂತ ಹೇಳಿ ಕರಿತೀವಿ? ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ನಿಮ್ನ ದರ್ಪಣಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರೆ ಕಾನ್ಕೇವ್ ಮಿರರ್, ಸಾರಿ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ಅಂತ ಹೇಳಿ ಕರಿತೀವಿ. ಸೊ ಇವ್ರ ಚಿತ್ರ ಹೆಂಗದ ನೋಡೋದು. ಸಮತಲ ದರ್ಪಣ ಅಂತಂದ್ರೆ ಏನ್ ಹೇಳಿದ್ಯಾ? ಇದಕ್ಕೇನಪ್ಪ ಅಂತ ಒಂದು ಲೈನ್ ಹೇಳಿದ್ವಿ ಅಂದ್ರೆ ಅದು ಗ್ಲಾಸ್ ಆಗುತ್ತಾ, ಅದಕ್ಕೆ ಹಿಂದೆ ಬಣ್ಣ ಬಳದ್ವಿ ಅಂತಂದ್ರೆ ಅದು ಏನಾಗುತ್ತೆ? ಕನ್ನಡಿ ಅಥವಾ ದರ್ಪಣ ಆಗುತ್ತ ಅಂತ ನಿಮ್ಗೆ ಹೇಳಿ. ಸೊ ನೆನಪಿಟ್ಟುಕೋರಿ, ಇಲ್ಲಿ ಇರ್ತಕ್ಕಂಥ ವಸ್ತು ಇಲ್ಲಿ ಕಾಣಿಸಂಗಿಲ್ಲ. ಆಮೇಲೆ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಈ ಕೋಟೆ ಯಾವ್ದು ಅಂದ್ರೆ ಇದಕ್ಕೆ ಹಿಂದೆ ಬಣ್ಣ ಬಳದಿರ್ತಾರಲ್ಲ, ಯಾವ್ದು ಬಳದಿರ್ತಾರಪ್ಪ ಅಂತಂದ್ರೆ ಸಿಲ್ವರ್ ಕೋಟಿಂಗ್ ಆಗಿರುತ್ತ ಅಂತ ಹೇಳಿ ನೆನಪಿಟ್ಟುಕೋರಿ. ಸಿಲ್ವರ್ ಕೋಟಿಂಗ್. ಕೋಟಿಂಗ್ ಅಂದ್ರೆ ಬಣ್ಣ ಬಳಿಯೋದು, ಹಚ್ಚೋದು. ಬಣ್ಣ ಗಾಡಿ ಬಣ್ಣ ಹಚ್ತೀವಲ್ಲ ಆ ಟೈಪ್ ಕೋಟಿಂಗ್ ಅಂದ್ರೆ ಏನು? ಬಣ್ಣ ಬಳದಿರತಕ್ಕಂಥದ್ದು ಕೋಟಿಂಗ್ ಅಂತ ಹೇಳಿರ್ತೀವಿ. ಯಾವ ಬಣ್ಣ ಅಪ್ಪ ಅಂತ ಸಿಲ್ವರ್ ಬಣ್ಣ. ನಾನು ನಿಮ್ಗೆ ಹೇಳಿದ್ದೆ ಅತಿ ಹೆಚ್ಚು ಬೆಳಕಿನ ಪ್ರತಿಫಲನ ಯಾವ್ದ್ರ ಒಳಗೆ ಹೋಗ್ತಪ್ಪ ಅಂತಂದ್ರೆ ಸಿಲ್ವರ್ ಒಳಗೆ, ಅಂದ್ರೆ ಬೆಳ್ಳಿ ಒಳಗೆ 95% ಬರ್ತದ ಅಂತ ಹೇಳಿ ಹೇಳಿದ್ದೆ ನಾನು. ಸೊ ಅದೇ ರೀತಿ ಇದ್ರ ಚಿತ್ರ ಎಂತಿಂತವ್ ಕಾಣಿಸ್ತಾವ ಅನ್ನೋದನ್ನ ನೋಡೋಣ. ಯಾವುದು? ಇದು ನಿಮ್ನ ದರ್ಪಣ. ನಿಮ್ನ ದರ್ಪಣ ಅಂತಂದ್ರೆ ಏನಿಲ್ಲ, ಒಂದು ಗೋಟಿ, ನೀವು ಗೊತ್ತಿರ್ಬೋದು ಗೋಲಿ, ಕೈನ ಗೋಲಿ ಆಡ್ತಿರಲ್ಲ ಅದ ಗೋಲಿ. ಈ ಗೋಲಿಯನ್ನ ನಾನು ಹಿಂಗೆ ಹೊಡೆದು ಬಿಡ್ತೀವಿ. ಹೊಡೆದು ಬಿಟ್ಟಪ್ಪ ಇದು ಒಂದ ಪಾರ್ಟ್ ತಗೋತೀನಿ. ಸದ್ದ ಯಾವ್ದು ತಗೋತೀನಿ? ಇದು ಒಂದು ಪಾರ್ಟ್ನ ನಾನು ತಗೋತೀನಿ. ನೋಡ್ರಿ ಇಲ್ಲಿ ಇದು ಎಷ್ಟು ಉಳ್ದಲ್ಲ, ಇದೊಂದು ತಗೋತೀನಿ. ಅದಕ್ಕೆ ಇದಕ್ಕೆ ಸ್ಪೆರಿಕಲ್ ಅಂತ ಹೇಳಿ ಕರೀತಾರೆ. ನೋಡ್ರಿ ಅದನ್ನು ಇಲ್ಲಿ ಬರೀತೀವಿ. ಆಮೇಲೆ ಇನ್ನೊಂದು ಗೊತ್ತಿರಲಿ, ನಾ ಬರೀ ಒಂದು ಲೈನ್ ಹೇಳೋದಂದ್ರೆ ಅದಕ್ಕೆ ಏನಂತ ಹೇಳಿ ಅನ್ಬೇಕು? ಗ್ಲಾಸ್ ಅನ್ಬೇಕು. ಬಟ್ ಇಲ್ಲಿ ಗ್ಲಾಸ್ ಬಗ್ಗೆ ಮಾತಾಡೋದಕ್ಕೆ ಇಲ್ಲ, ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡೋದಕ್ಕೆ? ಕನ್ನಡಿ ಅಥವಾ ದರ್ಪಣಗಳ ಬಗ್ಗೆ ಮಾತಾಡೋದಕ್ಕೆ. ಹಂಗಿತ್ತ ಏನ್ ಮಾಡೋಣ? ಇಲ್ಲಿ ಬಣ್ಣ ಬಳಿಬೇಕು. ಸರ ಏನ್ ಮಾಡ್ಬೇಕ್ರಿ? ಬಣ್ಣ ಬಳದಿರ್ಬೇಕು. ಹಂಗಿಂತ ಇದಕ್ಕೆ ಇವಾಗ ಏನಂತ ಹೇಳಿ ಕರಿತೀವಿ? ಇದಕ್ಕೆ ನಿಮ್ನ ದರ್ಪಣ ಅಂತ ಹೇಳಿ ಕರಿತೀವಿ. ಓಕೆನಾ? ಅದೇ ರೀತಿ ಪೀನ ದರ್ಪಣ ಹೆಂಗ್ ಬರ್ತದ? ಇದು ಹೆಂಗದ ಅಂತ ಈ ಕಡೆ ಮಕ ಮಾಡಿದಂತಂದ್ರೆ ಇದು ಉಲ್ಟಾ ಮಕ ಮಾಡಿರ್ತ ಅಷ್ಟೇ. ಉಲ್ಟಾ ಅಂದ್ರೆ ಏನು? ಹಿಂಗ್ ಮಕ ಮಾಡಿರ್ತ. ಇದು ಒಳಮಗ್ಲು ಏನಪ್ಪಾ ಅಂತಂದ್ರೆ ಬಣ್ಣವನ್ನು ಬಳದಿರ್ತೀವಿ. ಓಕೆನಾ? ಇದು ಚಿತ್ರ ಯಾವ್ದು ಇದ್ರದ್ದು? ಕಾನ್ಕೇವ್ ಮಿರರ್ ಅಥವಾ ನಿಮ್ನ ದರ್ಪಣ. ಇದು ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿ ಕರಿತೀವಿ. ನೋಡ್ರಿ ಇವಾಗ ಏನಪ್ಪಾ ಅಂತ ಏನ್ ಸ್ಪೆಷಲ್ ಇದ್ರದ್ದು? ನಾವು ಇದನ್ನ ಎಲ್ಲಿ ನೋಡಬಹುದು ಅಂತ ಮನಿ ಒಳಗ ಟೇಬಲ್ ಸ್ಪೂನ್ ಅಂತ ಹೇಳಿ ಕರೀತಾರ. ಆ ಸ್ಪೂನ್ ಚಮಚ ಅಂತೀವಲ್ಲ, ಆ ಚಮಚ ನೀವು ನೋಡಬಹುದು. ಇಲ್ಲಿವರೆಗೆ ಏನ್ ನೋಡಿದೀವಪ್ಪ ಅಂತಂದ್ರ ನಿಮ್ನ ದರ್ಪಣ ಅಂದ್ರೆ ಚಿತ್ರ ಎಂತದಿರುತ್ತೆ, ಆಮೇಲೆ ಪೀನ ದರ್ಪಣ ಅಂದ್ರೆ ಚಿತ್ರ ಎಂತದಿರುತ್ತೆ. ಮೊದಲು ನಾ ಏನ್ ಹೇಳ್ತೀನಪ್ಪ ಅಂತಂದ್ರೆ ಈ ದರ್ಪಣಗಳು ಎಂತವ ಕಾಣಿಸ್ತಾವ, ಹೆಂಗ್ ಕಾಣಿಸ್ತಾವ? ಇದು ಗ್ಲಾಸ್ ಅಂದ್ರೆ ಒಂದು ಲೈನ್, ಕನ್ನಡಿ ಅಂದ್ರೆ ಏನು? ಬಣ್ಣ ಬಡದಿರ್ತೀವಿ. ಯಾವ ಬಣ್ಣ ಬಡದಿರ್ತೀವಿ? ಸಿಲ್ವರ್ ಕೋಟಿಂಗ್ ಆಗಿರುತ್ತೆ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇದು ಗ್ಲಾಸ್ ಅನ್ನೋದು ಇದು ಕನ್ನಡಿ ಅನ್ನೋದು ಗೊತ್ತಾಯ್ತು ಅಥವಾ ದರ್ಪಣ ಅನ್ನೋದು ಗೊತ್ತಾಯ್ತು. ಇದು ನಿಮ್ನ ದರ್ಪಣ ಅಂತ ಹಿಂಗಿರುತ್ತೆ ಚಿತ್ರ. ಇದ್ರೊಳಗೆ ಬೆಳಕು ಕೇಂದ್ರೀಕರಣಗೊಳ್ಳುತ್ತೆ ಅಂತ ಹೇಳಿ ಗೊತ್ತಿರಲಿ. ಆಮೇಲೆ ಅದೇ ರೀತಿಯಾಗಿ ಪೀನ ದರ್ಪಣ ಅಂತಂದ್ರೆ ಇದು ಹಿಂಗಿರುತ್ತೆ ಚಿತ್ರ. ಒಳಮಗ್ಲು ಏನಪ್ಪಾ ಬಣ್ಣ ಬಿಡದಿರ್ತಾನ, ಇದೇನದ ಬೆಳಕು
ಸ್ಪ್ರೆಡ್ ಆಗುತ್ತದ ಅಥವಾ ವಿಕೇಂದ್ರೀಕರಣಗೊಳ್ತದ ಅಂತ ಹೇಳಿ ಇದೊಂದು ನೆನಪಿರಲಿ. ಆಮೇಲೆ ಮೊಸರುಗಳ ಬಗ್ಗೆ ನಾನು ಇಲ್ಲಿ ಕಂಪ್ಯಾರಿಸನ್ ಎದಕ್ ಮಾಡ್ಕೊಳಕತ್ತೀನಿ ಅಂತಂದ್ರ ಮೊದಲು ನೀವು ಎಂತಾವ್ ಕಾಣಿಸ್ತಾವ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಇವು ಎಂತಾವ್ ಕಾಣಿಸ್ತಾವ ಅನ್ನೋದು ಗೊತ್ತಾಯ್ತಪ್ಪ ಅಂತ ನಿಮ್ಗೆ ಏನಾಗುತ್ತೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾಗುತ್ತೆ, ಅದ್ರದ್ದು ಯೂಸಸ್ ಏನದ ಅನ್ನೋದು ಗೊತ್ತಾಗುತ್ತೆ. ಈ ಸತಿ ಎಲ್ಲಿ ನೋಡಬೇಕು ಅಂತಂದ್ರ ಸೀದಾ ಮೊಸರುಗಳ ಬಗ್ಗೆ ನೋಡೋಣ. ಮಸೂರ ಆಮೇಲೆ ಹಿಂಗ ಅನ್ಕೊಂಡ್ರಿ ಮತ್ತೆ ಇದ್ರ ಬಗ್ಗೆ ಏನಪ್ಪ ಮುಗಿಸ್ನೇನ್ ಮಾಸ್ತರ್ ಅಂತ ಅನ್ಕೋಬೇಡ್ರಿ, ಇನ್ನ ಐತಿ ಇದ್ರ ಸ್ಟೋರಿ ಅದ ನಾ ಹೇಳ್ತೀನಿ. ಮೊದಲು ನೀವು ಎಂತಿಂತ ಚಿತ್ರ ಕಾಣಿಸ್ತಾವ ಅನ್ನೋದು ನೋಡ್ಕೊಳ್ಳಿ. ಇಲ್ಲಿ ನೋಡ್ರಿ ಮೊಸರನ್ನೇ 2 ಟೈಪ್ ಬರ್ತಾವ. ಯಾವ 2 ಟೈಪ್ ಅಪ್ಪ ಅಂತಂದ್ರ ಒಂದು ಬರ್ತದ ನೀಮ್ನ ಮಸೂರ, ಇನ್ನೊಂದು ಪೀನ ಮಸೂರ. ಇದಕ್ಕೆ ಇಂಗ್ಲಿಷ್ ನಾಗ ಏನಂತ ಹೇಳಿ ಕರಿತೀವಿ ಅಂದ್ರ ಲೆನ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಲೆನ್ಸ್. ನೆನಪಿರ್ಲಿ, ಇದಕ್ಕ ಕಾನ್ಕೇವ್ ಲೆನ್ಸ್, ಇದು ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಎಂತಾವ್ ಇರ್ತಾವ ಚಿತ್ರ, ಎಂತಾವ್ ಇರ್ತಾವ ಅಂತಂದ್ರೆ ಹಿಂಗಿರ್ತಾವ ನೋಡ್ರಿ. ಒಂದು ಗೋಟಿ ಒಳಗ ಒಡೆದು ಇದೊಂದು ಭಾಗ ತಗೊಂಡಿರ್ತಾರ, ಇನ್ನೊಂದು ಭಾಗ ಇಲ್ಲಿ ತಗೊಂಡಿರ್ತಾರ, ಹಿಂಗ್ ತಗೊಂಡಿರ್ತಾರ. ತಗೊಂಡು ಏನ್ ಮಾಡ್ತಾರೆ, ಇವು ಕೂಡಿಸ್ತಾರ. ಇವು ಕೂಡಿಸಿದ್ದೆ ಆದ್ರೆ ಇದಕ್ಕೆ ಏನಂತ ಹೇಳಿ ಕರಿತೀವಿ ಅಂದ್ರೆ ನೀಮ್ನ ಮಸೂರ. ನಾನು ಹೇಳಿದ್ದೆ ನಿಮಗೆ ಬರೀ ಲೈನ್ ಹೇಳೋದಂದ್ರ ಗ್ಲಾಸ್ ಫಾರ್ಮ್ನಾಗ ಇರ್ತದ ಅಂತ ಹೇಳಿದ್ದೆ. ಗ್ಲಾಸ್ ಫಾರ್ಮ್ನಾಗ ಅದ ಅಂತಂದ್ರೆ ಈಚೆಗಡೆ ಬೆಳಕು ಈಚೆಗಡೆ ದಾಟ್ಲಿಕ್ಕೆ ಸಾಧ್ಯ. ಹೌದಿಲ್ಲ? ಬೆಳಕು ದಾಟ್ತಪ್ಪ ಅಂತಂದ್ರೆ ಇದೇನು ಗ್ಲಾಸ್ನಾಗೆ ಇರ್ತದ, ಬಟ್ಟೆ ಹೆಂಗಿರ್ತದ, ತುದಿಯಲ್ಲಿ ದಪ್ಪಗಾಗಿದ್ದು ಮಧ್ಯದಲ್ಲಿ ಏನಾಗಿರ್ತದ ತೆಳವಾಗಿದ್ರ ಅಂತ ಲೆನ್ಸ್ ಗಳಿಗೆ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ನೀಮ್ನ ಮಸೂರ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಪೀನ ಮಸೂರು ಅಂತಂದ್ರೆ ಹೊರಗಿನ ಭಾಗವನ್ನು ತಗೊಳ್ಳೋಣ. ಹೇಗೆ? ಓಕೆನಾ? ಇದ್ರೊಳಗೆ ತಗೊಂಡಿವಿ ಅಂತ ತಿಳ್ಕೊ. ಇದೇನಾಗಿರ್ತಪ್ಪ ಅಂತಂದ್ರೆ ಇದು ಪೀನ ಮಸೂರ. ಏನಾಗಿರುತ್ತೆ, ಇದ್ರೊಳಗೂ ಬೆಳಕು ಈಚೆಗಡೆ ಪಾಸ್ ಆಗುತ್ತೆ. ಈಗ ನೋಡಮ್ಮ, ಈ ತರ ಲೈಟ್ ಅನ್ನು ಹಾಕಿದಾಗ ಯಾವ್ದ್ರೊಳಗೆ ಕೇಂದ್ರೀಕರಣಗೊಳ್ಳುತ್ತೆ, ಯಾವ್ದ್ರೊಳಗೆ ವಿಕೇಂದ್ರೀಕರಣಗೊಳ್ಳುತ್ತೆ ಅಂತ ಹೇಳಿ ನೋಡಿದ್ವಿ. ಈ ಸತ್ ನಾ ಹೇಳಿದೆ ಸೂರ್ಯನಿಂದ ಬರ್ತಕ್ಕಂಥ ಅಡ್ಡ ಅಲೆಗಳು, ಅಡ್ಡ ತರಂಗಗಳು ಏನಪ್ಪಾ ಹಿಂಗ್ ಹೊಂಟವಪ್ಪ ಅಂತಂದ್ರ ಈ ನೀರಿನ ಮೊಸರವನ್ನು ದಾಟದ ಬಳಕೆ ಏನಾಗ್ತಾವ ಅಂತಂದ್ರ ಇಲ್ಲಿ ಏನಾಗ್ತಾವ ಅಂತಂದ್ರ ಸ್ಪ್ರೆಡ್ ಆಗ್ಬಿಡ್ತಾವ ಸ್ನೇಹಿತರೆ. ಇಲ್ಲಿ ಒಳಗಿಂದ ಬಂದು ಹಿಂಗ್ ಬಂದು ಸ್ಪ್ರೆಡ್ ಆಗ್ಬಿಡ್ತಾವ. ಬೆಳಕು ಏನಾಗುತ್ತೆ, ಇಲ್ಲಿ ಸ್ಪ್ರೆಡ್ ಆಗುತ್ತ. ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಕಾನ್ಕೇವ್ ಒಳಗ ಅಥವಾ ನೀರಿನ ದರ್ಪಣದೊಳಗ ಕೇಂದ್ರೀಕರಣಗೊಳ್ತಾವ, ಇಲ್ಲಿ ಏನಾಗುತ್ತ ಅದರ ಅಪೋಸಿಟ್. ಅದಕ್ಕೆ ನಾನು ನಿಮ್ಗೆ ಕಂಪ್ಯಾರಿಸನ್ ತೋರ್ಸಾಕತ್ತೀನಿ. ಈಗ ಅದೇ ರೀತಿಯಾಗಿ ಪೀನ ದರ್ಪಣ ನೋಡಿದ್ವಿ, ಇಲ್ಲಿ ಪೀನ ಮೊಸರಿನ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಬಂದಂತ ಬೆಳಕುಗಳು ಏನಾಗ್ತಾವಪ್ಪ ಅಂತಂದ್ರೆ ಇಲ್ಲಿ ಮುಂದೆ ಹೋಗಿ ಕೇಂದ್ರೀಕರಣಗೊಂಡು ಬಿಡ್ತಾವ. ಏನಾಗ್ತಾವ್ರಿ? ಕೇಂದ್ರೀಕರಣಗೊಳ್ತಾವ. ನಿಮಗ್ ಗೊತ್ತಿರಬೇಕು, ನೀಮ್ನ ಮೊಸರಿನಲ್ಲಿ ಬೆಳಕು ಏನಾಗುತ್ತಪ್ಪ ಅಂತಂದ್ರೆ ವಿಕೇಂದ್ರೀಕರಣಗೊಳ್ತದ. ಅದೇ ರೀತಿಯಾಗಿ ಪೀನ ಮೊಸರಿನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬೆಳಕು ಕೇಂದ್ರೀಕರಣಗೊಳ್ತದ ಅಂತ ಹೇಳಿ ಗೊತ್ತಿರಬೇಕು. ನಿಮ್ಗೆ ಎದ್ರ ಸಲ ನಾವು ಎಲ್ಲಾನು ಒಮ್ಮೆ ಹೇಳಿವಿ ಅಂತಂದ್ರೆ ಗ್ಲಾಸ್ ಎಂತದಿರ್ತದ, ಕನ್ನಡಿ ಎಂತದಿರ್ತದ. ಕನ್ನಡಿ ಒಳಗೆ 2 ಟೈಪ್ ಯಾವ್ಯಾವ ಇರುತ್ತಪ್ಪ ಅಂತ ನೀಮ್ನ ಕನ್ನಡಿ, ಇನ್ನೊಂದು ಪೀನ ಕನ್ನಡಿ. ಆಮೇಲೆ ಮೊಸರು ಬರ್ತದ, ಮೊಸರಿನಾಗ 2 ಟೈಪ್ ಅದಾವ. ಯಾವ್ಯಾವ ಅಂತಂದ್ರೆ ನೀಮ್ನ ಮೊಸರು, ಇನ್ನೊಂದು ಪೀನ ಮೊಸರು ಅಥವಾ ನೀಮ್ನ ಕಾನ್ಕೇವ್ ಲೆನ್ಸ್ ಅಥವಾ ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ತರ ಮೊದಲು ಚಿತ್ರಗಳು ಎಂತ ಬರ್ತಾವ ಅಂತ ಹೇಳಿ ನೋಡ್ಕೊಂಡಿವಿ. ಈಗಪ್ಪ ಅದ್ರದ್ದು ಗುಣಗಳು ಏನೇನದ, ಅದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಆಮೇಲೆ ಎಲ್ಲೆಲ್ಲಿ ಹಾಕ್ತಿವಿ, ಪ್ರಾಕ್ಟಿಕಲಿ ವಿತ್ ಪ್ರಾಕ್ಟಿಕಲ್ ಏನಪ್ಪಾ ಅಂತ ನೋಡೋಣ. ಅದೇ ರೀತಿಯಾಗಿ ನಿಮಗೆ ಪ್ರಾಕ್ಟಿಕಲ್ ಹೇಳುವಾಗ ಇದರದ್ದು ಇಮೇಜ್ ಏನಾರ ಬೇಕಾಗಿತ್ತ ನಾನು ವಿಡಿಯೋ ಒಳಗೆ ಸೈಡ್ ಅಲ್ಲಿ ಹಾಕ್ತಿರ್ತೀನಿ, ಎಲ್ಲೆಲ್ಲಿ ಯೂಸ್ ಆಗ್ತಾವ ಅನ್ನೋದು. ಆಮೇಲೆ ಪಾಯಿಂಟ್ಸ್ ಗಳು ಒಂದು ಏನಪ್ಪಾ ಅಂತ ಇಲ್ಲೇ ಬರ್ಸ್ಬಿಡ್ತೀನಿ. ಆಮೇಲೆ ಪ್ರತಿಯೊಂದು ಎಕ್ಸಾಮ್ ದಾಗ ಕೇಳಿರ್ತಕ್ಕಂಥವ, ಆಮೇಲೆ ಇನ್ನು ಮುಂದೆ ಏನಪ್ಪಾ ಅಂತ ಕೇಳ್ತಕ್ಕಂಥ ಪಾಯಿಂಟ್ಸ್ ಗಳು ವೆರಿ ಇಂಪಾರ್ಟೆಂಟ್. ಒಟ್ಟ ಪಾಸ್ ಮಾಡ್ಲಾರ್ದೇನೆ ವಿಡಿಯೋ ಅಥವಾ ಮುಂದೆ ಓಡಿಸಲಾರ್ದೇನೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದೆ ಆದ್ರೆ ನಿಮಗೆ ಏನಪ್ಪಾ ಅಂತ 1 ರಿಂದ 2 ಮಾರ್ಕ್ಸ್ ನೀವು ಎಕ್ಸಾಮ್ ದಾಗ ಜೇಬಲ್ಲಿ ಇಟ್ಕೊಂಡು ನೀವು ತಿರುಗಾಡ್ತೀರಿ ಅಂತ ಅರ್ಥ. ಓಕೆನಾ ಸ್ನೇಹಿತರೆ? ಇವಾಗ ನಾವು ಏನ್ ನೋಡೋಣಪ್ಪ ಅಂತಂದ್ರೆ ಇಲ್ಲಿವರೆಗೂ ಅವು ಹೆಂಗೆ ಇಮೇಜ್ ಅದಾವ ಅಂತ ಹೇಳಿ ಒಂದೊಂದು ನೋಡ್ಕೊಂಡ್ವಿ. ಅದು ಅದ್ರ ಯಾವ ತರ ಕಾಣಿಸ್ತಾ ಅಂತ ಹೇಳಿ ನಾವು ನೋಡ್ಕೊಂಡ್ವಿ. ಇವಾಗ ಒಂದು ಬಗ್ಗೆ ಏನಪ್ಪಾ ಅಂತಂದ್ರೆ ವೆಲ್ ಆಗಿ ಪೂರ್ತ ಇನ್ ಡೀಟೇಲ್ಸ್ ಆಗಿ ಏನಪ್ಪಾ ಅಂತ ನೋಡೋಣ. ಫಸ್ಟ್ನೇದು ಯಾವಪ್ಪ ಅಂತ ನಾ ಹೇಳಿದ್ದೆ, ಗ್ಲಾಸ್ ಬಗ್ಗೆ ವಿಚಾರ ಮಾಡೋದು ಬೇಡ, ಗ್ಲಾಸ್ ಬಗ್ಗೆ ಕೇಳಂಗಿಲ್ಲ. ಆಮೇಲೆ ದರ್ಪಣಗಳ ಬಗ್ಗೆ ಹೇಳಿದ್ದೆ, ಆಮೇಲೆ ಮೊಸರುಗಳ ಬಗ್ಗೆ ಹೇಳಿದ್ದೆ. ಈ ದರ್ಪಣ ಒಳಗೆ ಏನಪ್ಪಾ ಅಂತಂದ್ರೆ 2 ಟೈಪ್ ಅಂತ ಹೇಳಿದ್ದೆ. ಒಂದನೇದು ಯಾವ್ದಪ್ಪ ಅಂತ ಒಂದು ಸಮತಲ ದರ್ಪಣ, ಎರಡನೇದು ಯಾವ್ದಪ್ಪ ಅಂತ ಗೋಲಿಯ ದರ್ಪಣ. ಗೋಲಿಯ ದರ್ಪಣಗಳು ಹೆಂಗ್ ಇರ್ತಾವ, ಎಂತ ಕಾಣಿಸ್ತಾವ ಅನ್ನೋದ ಹೇಳಿ ನಾನು. ಅದು ಆಮೇಲೆ ಅದ್ರ ಬಗ್ಗೆ ಏನಪ್ಪಾ ಇನ್ ಡೀಟೇಲ್ಸ್ ಆಗಿ ಡಿಸ್ಕಷನ್ ಮಾಡೋಣ. ಪ್ರಥಮವಾಗಿ ಏನಪ್ಪಾ ಅಂತಂದ್ರೆ ಸಮತಲ ದರ್ಪಣಗಳ ಬಗ್ಗೆ ವಿಚಾರ ಮಾಡೋಣ. ಸಮತಲ ದರ್ಪಣಗಳು ಅಂತಂದ್ರೆ ಏನು? ಸಮತಲ ದರ್ಪಣ ಅಂತಂದ್ರೆ ಇಂಗ್ಲಿಷ್ ನ ಪ್ಲೇನ್ ಮಿರರ್ ಅಂತ ಕರಿತೀವಿ. ಆಮೇಲೆ ಹಿಂಗಿರುತ್ತೆ ಸಮತಲ ದರ್ಪಣ. ಸಮತಲ ದರ್ಪಣ ಒಂದು ಲೈನ್ ಇರುತ್ತೆ, ಅದಕ್ಕೆ ಹಿಂದೆ ಬಣ್ಣ ಬಡಿರ್ತಾರೆ. ಅದೇ ಇಲ್ಲಿ ತೋರಿಸ್ತೀವಿ. ದರ್ಪಣದಲ್ಲಿ ಎಂತ ಪ್ರತಿಬಿಂಬ ಬೀಳ್ತದಪ್ಪ ಅಂತಂದ್ರೆ ವರ್ಚುವಲ್ ಅಂಡ್ ಇರೆಕ್ಟ್. ಒಂದೇದೇನು? ವರ್ಚುವಲ್ ಅಂಡ್ ಇರೆಕ್ಟ್. ಎಂತದ್ ಬೀಳ್ತದ? ವರ್ಚುವಲ್ ಅಂಡ್ ಇರೆಕ್ಟ್. ನೀವು ಪೂರ್ತಿ ಬರ್ಕೊಬೇಕು ಏನಂತ ಹೇಳಿ. ಇದ್ರೊಳಗೆ ಪ್ರತಿಬಿಂಬ ಯಾವ್ದು ಬೀಳ್ತಪ್ಪ ಅಂತ ವರ್ಚುವಲ್ ಅಂಡ್ ಇರೆಕ್ಟ್. ಇದಕ್ಕೆ ಕನ್ನಡದಾಗ ಏನಂತಾರ? ವಾಸ್ತವ
ವಾಸ್ತವ ಮತ್ತು ನೇರ ಬೀಳ್ತದ. ವಾಸ್ತವ ಮತ್ತು ನೇರ ಬೀಳ್ತದ. ಆಮೇಲೆ ಇದ್ರೊಳಗೆ ಬಿದ್ದಂತ ಇಮೇಜ್ ಹೆಂಗಿರ್ತಪ್ಪ ಅಂತಂದ್ರ ಎಡಗೈ ಎತ್ತದನಪ್ಪ ಅಂತಂದ್ರ ಎಡಗೈ ನಾನು ಮೇಲಕ್ಕೆ ಎತ್ತದನಪ್ಪ ಅಂತ ನಾನು ಎಡಗೈ ಹಿಂಗ್ ಮೇಲಕ್ಕೆ ಎತ್ತದನಪ್ಪ ಅಂತಂದ್ರ ಎಡಗೈ ಮೇಲಕ್ಕೆ ಎತ್ತಿದರೆ ಪ್ರತಿಬಿಂಬದಲ್ಲಿ ಹೆಂಗ್ ಬೀಳ್ತಪ್ಪ ಅಂತಂದ್ರ ಪ್ರತಿಬಿಂಬ ಹೆಂಗ್ ಬೀಳ್ತಿರ್ತ ಬಲಗೈ ಮೇಲಕ್ಕೆ ಎತ್ತಿದಂತೆ ಭಾಸವಾಗುತ್ತದೆ. ನೋಡಿ ಹೆಂಗಪ್ಪ ಅಂತ ನಾನು ಈಗ ಕನ್ನಡಿ ಒಳಗೆ ಕನ್ನಡಿ ಮುಂದೆ ನಿಂತೀನಿ. ಕನ್ನಡಿ ಮುಂದೆ ನಿಂತು ಹಿಂಗ್ ಎಡಗೈ ಮ್ಯಾಲಕ್ಕೆ ಎತ್ತಪ್ಪ ಅಂತಂದ್ರ ಅಲ್ಲಿ ಕನ್ನಡಿ ಒಳಗೆ ಹೆಂಗ್ ಕಾಣಿಸ್ತಪ್ಪ ನಾ ಬಲಗೈ ಮ್ಯಾಕ್ ಎತ್ತೀನಿ ಅಂತ ಹೇಳಿ ಕಾಣಿಸ್ತ. ಆಮೇಲೆ ಈ ಕನ್ನಡಿ ಮುಂದೆ ನಾನು ನಿಂತ್ಕೊಂಡಿನಪ್ಪ ಅಂತಂದ್ರೆ ನಮ್ ಸಮಾನ ಆದಂತ ಎತ್ತರ ಇರ್ತದ. ಆಮೇಲೆ ಸೇಮ್ ಡಿಸ್ಟೆನ್ಸ್ ಅಂದ್ರೆ ದೂರನು ಈಕ್ವಲ್ ಆಗಿರ್ತದ. ಅದನ್ನು ಒಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರೊಳಗೆ ಯಾವ್ದ್ರೊಳಗೆ ಕೇಳೇನಪ್ಪ ಅಂತಂದ್ರ KS ಎಕ್ಸಾಮ್ ದಾಗ ಕೇಳೇನ ಯಾವುದು ಕನ್ನಡಿಯ ಮುಂದೆ ನಿಂತಂತ ಕನ್ನಡಿ ಮುಂದಿನ ವಸ್ತುವಿನ ಎತ್ತರ ಮತ್ತು ದೂರ ಏನಪ್ಪಾ ಅಂತಂದ್ರ ಸಮವಾಗಿರುತ್ತವೆ. ಓಕೆನಾ? ಏನ್ ಹೇಳಿದೆ ನಾನು ಈಗ ಇದ್ರ ಮುಂದೆ ನಾನು ಒಂದು ಕ್ಯಾಂಡಲ್ ಇಟ್ಟಿನಿ ಅಂತ ತಿಳ್ಕೊರಿ. ಇಷ್ಟು ಎತ್ತರದ್ದು ಅದ ಸೇಮ್ ಎತ್ತರದ್ದು ಏನಪ್ಪಾ ಅಂತಂದ್ರ ಅದ್ರ ಒಳಗ ಕ್ಯಾಂಡಲ್ ಬಿದ್ದಿರ್ತದ. ಸೇಮ್ ಎತ್ತರದ್ದು ಕ್ಯಾಂಡಲ್ ಬಿದ್ದಿರ್ತದ. ಅದ್ರ ಸೈಜ್ ಏನಿರ್ತದ ಸೇಮ್ ಇರ್ತದ. ಆಮೇಲೆ ಇದ್ರ ದೂರ ಇದು 1 ಮೀಟರ್ ದೂರ ಇದ್ದಿತ್ತಪ್ಪ ಅಂತ ತಿಳ್ಕೊರಿ. ಇಲ್ಲಿ ಇದು 1 ಮೀಟರ್ ದೂರ ಇತ್ತು. ಇದನ್ನ ಎಷ್ಟಾಗಿರ್ತಪ್ಪ ಅಂತ 1 ಮೀಟರ್ ದೂರ ಇರುತ್ತೆ. ಅಂದ್ರ ದೂರನು ನಾ ಹೇಳಿನಿ ಅದ್ರ ಎತ್ತರ ಆಮೇಲೆ ಅದ್ರ ದೂರ ಏನಪ್ಪಾ ಅಂತ ಸೇಮ್ ಇರ್ತದೆ. ಇದು ಒಂದು ಕನ್ನಡಿ ಬಿಟ್ಟು ನಾವು 1 ಮೀಟರ್ ದೂರ ಇದ್ದೀನಿ. ಕನ್ನಡಿ ಒಳಗೆ ಬಿದ್ದಂತ ಇಮೇಜ್ ಏನಾಗಿರುತ್ತೆ ಅದನ್ನು 1 ಮೀಟರ್ ದೂರ ಇರುತ್ತೆ ಕನ್ನಡಿ ಒಳಗೆ. ಆಮೇಲೆ ಏನಪ್ಪಾ ಅಂತ ನನ್ನ ಹೈಟ್ 6 ಫೀಟ್ ಅದ. ಕನ್ನಡಿ ಒಳಗೂ 6 ಫೀಟ್ ತೋರಿಸ್ತದೆ. ಬಟ್ ನನ್ನ ಅದರಷ್ಟೇ ಹೈಟ್ ಇರ್ತದೆ. ಕನ್ನಡಿ ಒಳಗೆ ಇರ್ತಕ್ಕಂಥ ಪ್ರತಿಬಿಂಬ ಅದರಷ್ಟೇ ಹೈಟ್ ಇರ್ತದೆ. ಸರ್ ಸಣ್ಣ ಕನ್ನಡಿಯಲ್ಲಿ 6 ಫೀಟ್ ತೋರಿಸ್ತೇವೆ ಅಂತ ಅನ್ಬೇಡ್ರಿ. ದೊಡ್ಡ ದೊಡ್ಡ ಕನ್ನಡಿ ಒಳಗೆ ಹೋಗಿ ನಿಂತು ನೋಡ್ರಿ ನಿಮ್ ಹೈಟ್ ಮತ್ತೆ ಕನ್ನಡಿ ಒಳಗೆ ಬಿದ್ದಂತ ಹೈಟ್ ಏನಪ್ಪಾ ಅಂತಂದ್ರೆ ಎರಡು ಸಮವಾಗಿರ್ತಾವ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕನ್ನಡಿ ಒಳಗೆ ನಾನು ನಿಂತೀನಿ. ಕನ್ನಡಿ ಮುಂದೆ ನಾನು ನಿಂತೀನಿ. ಕನ್ನಡಿ ಒಳಗೆ ನನ್ನ ಪ್ರತಿಬಿಂಬ ಇರ್ತದೆ. ನಾನು 1 ಹೆಜ್ಜೆ ಹಿಂದಕ್ಕೆ ಇಟ್ಟ ಅಂತ ತಿಳ್ಕೊ ಅದು 2 ಹೆಜ್ಜೆ ಎಷ್ಟು ಏನಪ್ಪ ಹಿಂದಕ್ಕೆ ಸರಿ ಇರುತ್ತೆ. ಅಂದ್ರೆ ಇದ್ರದ್ದು ಸ್ಪೀಡ್ ಎಷ್ಟದ ಪ್ರತಿಬಿಂಬ ಮತ್ತು ವಸ್ತುವಿನ ಸ್ಪೀಡ್ ಎಷ್ಟದಪ್ಪ ಅಂತಂದ್ರ ವಸ್ತು 1 ಮೀಟರ್ ಹಿಂದಕ್ಕೆ ಸರಿತಪ್ಪ ಅಂತಂದ್ರ ಅದರ ಒಳಗಿರ್ತಕ್ಕಂಥ ಪ್ರತಿಬಿಂಬ ಎಷ್ಟು ಹಿಂದಕ್ಕೆ ಸರಿದಿರುತ್ತದ 2 ಮೀಟರ್ಸ್. ಅಂದ್ರ ಡಬಲ್. ಅಂದ್ರ ಒಂದು V ಅದಪ್ಪ ಅಂತಂದ್ರೆ ಇನ್ನೊಂದು ಏನಾಗಿರ್ತದ 2V ಆಗಿರುತ್ತೆ. ಅಂದ್ರೆ ಸ್ಪೀಡ್ ಹೇಳಕತ್ತೀನಿ ನಾನು ಸ್ಪೀಡ್ ಹೇಳಕತ್ತೀನಿ. ಓಕೆನಾ? ಅಂದ್ರ 1V ಅದಪ್ಪ ಅಂತಂದ್ರ ಅದು ಎಷ್ಟು ಸ್ಪೀಡ್ ಹಿಂದಕ್ಕೆ ಸರಿದಿರುತ್ತ 2V ಹಿಂದಕ್ಕೆ ಸರಿದಿರುತ್ತೆ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೋಡಿ ಈಗ ಇಲ್ಲೊಂದು ವಸ್ತು ಅದ ಇಲ್ಲಿ. ಓಕೆನಾ? ಇದೇನು ಕ್ಯಾಂಡಲ್ ಇದು ಎಷ್ಟು 2 ಮೀಟರ್ ಹಿಂದಕ್ಕೆ ಸರದ ಅಂತ ತಿಳ್ಕೊರಿ. ಇಲ್ಲಿದ್ದಂತ ವಸ್ತು ಇದು 4 ಮೀಟರ್ ಹಿಂದಕ್ಕೆ ಸರಿದಿರುತ್ತೆ. ಯಾವುದು 4 ಮೀಟರ್. ಯಾವುದು ಇಲ್ಲಿದ್ದಂತ ಕ್ಯಾಂಡಲ್ ಏನಂತ ಮೇಣಬತ್ತಿ ಏನದಲ್ಲ ಇಲ್ಲಿ ಇಟ್ಟಿದ್ದೆ ನಾನು ಫಸ್ಟಿಗೆ. ಬಟ್ ಅದು ಕನ್ನಡಿ ಬಿಟ್ಟು 2 ಮೀಟರ್ ಹಿಂದಕ್ಕೆ ಸರದ. ಅದೇ ರೀತಿ ಇಲ್ಲಿ ಒಳಗಿರ್ತಕ್ಕಂಥ ಪ್ರತಿಬಿಂಬದ ಕ್ಯಾಂಡಲ್ ಅಂದ್ರೆ ಮೇಣಬತ್ತಿ ಏನಪ್ಪಾ ಅಂತ ಅದು 4 ಮೀಟರ್ ಹಿಂದಕ್ಕೆ ಸರದ ನಮ್ಗೆ ಏನಾಗುತ್ತೆ ಭಾಸ ಆಗುತ್ತಾ. ಬಟ್ ಅದು ಅಷ್ಟು ಸರಿ ಇರ್ತದ. ಇದು ಯಾವ್ದ್ರ ಒಳಗಪ್ಪ ಅಂತಂದ್ರ ಪ್ಲೇನ್ ಮಿರರ್ ಮ್ಯಾಗ ಸಮತಲ ದರ್ಪಣ ಒಳಗ. ಈ ಸಮತಲ ದರ್ಪಣದ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ನಾವು ನೋಡ್ಕೊಂಡಿವಿ. ಒಂದು ಏನೇನದ ಅಂತ ಹೇಳಿ ಹೆಂಗದ ವರ್ಚುವಲ್ ಮತ್ತು ವಾಸ್ತವ ಮತ್ತು ನೇರ ಅದ. ಆಮೇಲೆ ನಾ ಎಡಗೈ ಮ್ಯಾಲ ಇರ್ತಪ್ಪ ಅದ್ರ ಒಳಗ ಬಲಗೈ ಎತ್ತದಂತೆ ಕಾಣಿಸ್ತಾ ನಮಗ. ಆಮೇಲೆ ನಾವು ಹೈಟ್ ಸೇಮ್ ಇರ್ತದ. ಆಮೇಲೆ ನಮ್ದು ದೂರ ಏನಪ್ಪಾ ಅಂತಂದ್ರೆ ಸೇಮ್ ಇರ್ತದ. ಆಮೇಲೆ ನಾವು 1 ಸ್ಟೆಪ್ ಹಿಂದಕ್ಕೆ ಇಟ್ಟಿವಿ ಅಂದ್ರೆ ಅದ್ರ ಒಳಗೆ ಹಿಂದಕ್ಕೆ 2 ಸ್ಟೆಪ್ ಹಿಂದಕ್ಕೆ ಸರಿದಿರುತ್ತ. ಅಂದ್ರೆ ಸ್ಪೀಡ್ ಒಳಗೆ ಏನಾಗುತ್ತೆ ಡಬಲ್ ಆಗುತ್ತೆ. ಉಳಿದಿದ್ರ ಒಳಗೆ ಎಲ್ಲದರೊಳಗೂ ಸೇಮ್ ಅದ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಆಮೇಲೆ ಇನ್ನು ಏನ್ ನೋಡಬಹುದು ಸಮತಲ ದರ್ಪಣಗಳನ್ನು ನಾವು ಎಲ್ಲೆಲ್ಲಿ ಬಳಸಬಹುದು ಉಪಯೋಗ ಇದ್ರದ್ದು ಉಪಯೋಗಗಳು ನೋಡೋಣ. ಅಥವಾ ಯೂಸಸ್ ಇದಕ್ಕೇನಂತ ಹೇಳಿ ಕರೀತಾರ ಇಂಗ್ಲಿಷ್ ನಾಗ ಯೂಸಸ್ ಅಂತ ಹೇಳಿ ಕರಿಬಹುದು. ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರ ಆಭರಣಗಳ ಅಂಗಡಿಯಲ್ಲಿ ಒಂದನೇದಾಗಿ ಆಭರಣಗಳು ಅಂದ್ರ ಜ್ಯುವೆಲರಿ ಖರೀದಿ ಮಾಡಕ್ ಹೋಗಿರ್ತಾರಲ್ರಿ ಅಲ್ಲಿ ಆಭರಣಗಳ ಅಂಗಡಿಗಳಲ್ಲಿ ಮುಂದೆ ಬರ್ಬೋದು ಪೂರ ಅಂಗಡಿಗಳಲ್ಲಿ ಅಂತ ಹೇಳಿ ಅಂಗಡಿಗಳಲ್ಲಿ.
ಆಮೇಲೆ ಏನಪ್ಪಾ ಅಂತಂದ್ರೆ ಏನ್ ಯೂಸ್ ಮಾಡ್ತೀವಿ, ಪೆರಿಸ್ಕೋಪ್. ನೆನಪಿರ್ಲಿ ಸ್ನೇಹಿತರೆ, ಪೆರಿಸ್ಕೋಪ್ ಒಳಗೆ. ಪೆರಿಸ್ಕೋಪ್ ಅಂದ್ರೆ ಎಂತದಿರ್ತದೆ ಸರ್ ಅಂತ ನೀವು ಕೇಳಿರ್ಬೋದು. ಎಂತದಿರುತ್ತಪ್ಪ ಅಂತಂದ್ರೆ ಪೆರಿಸ್ಕೋಪ್, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಸಬ್ಮರೈನ್ ಹಡಗು ನೋಡಿರ್ತೀವಿ. ಸಬ್ಮರೈನ್ ಹಡಗುಗಳು ಏನಪ್ಪಾ ಅಂತ, ಇದು ನೀರೊಳಗೆ ಸಬ್ಮರೈನ್ ಹಡಗು ಇಲ್ಲಿ ಇರ್ತದೆ, ಇಲ್ಲಿ ಇಷ್ಟಿರ್ತದೆ ಸಬ್ಮರೈನ್ ಹಡಗು ಇರುತ್ತೆ. ಈ ಸಬ್ಮರೈನ್ ಹಡಗೊಳಗೆ ಇರ್ತಕ್ಕಂಥದ್ದು ಇಲ್ಲಿ ಒಂದು ಬೋಟ್ ಹೊಂಟದ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಬೋಟ್ ಹೊಂಟದ. ಈ ಬೋಟ್ ಏನಪ್ಪಾ ಅಂತಂದ್ರೆ ಇದು ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಮರೈನ್ ದವ್ರು ಈ ಮ್ಯಾಗ್ ಒಂದು ನೋಡಕ್ ಆಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಒಂದು ಪೈಪ್ ಬಿಡ್ತಾರೆ. ಇಲ್ಲಿ ಒಂದು ಪೈಪ್ ಬಿಟ್ಟು ಎತ್ತರಿಗೆ ಬಿಟ್ಟು ಹಿಂಗ ನೋಡ್ತಿರ್ತಾರ. ಹೆಂಗ್ ನೋಡ್ತಿರ್ತಾರಪ್ಪ ಅಂತ, ಇಲ್ಲಿ ಒಳಗೆ ಕೂತಿರ್ತಾರ ಅಂತ ಅನ್ಕೋರಿ. ಇದು ಒಳಗೆ ಕೂತಿರ್ತಾರ. ಇವ್ರ ಏನಪ್ಪಾ ಅಂತಂದ್ರೆ ಒಂದು ಸಬ್ಮರೈನ್ದು ಒಳಗ್ ಕುಂತಾರ. ಇವ್ರ ಏನಪ್ಪಾ ಅಂತ ಮ್ಯಾಗ್ ಏನದ ನೋಡೋಣ, ನೀರಿನ ಮ್ಯಾಗ್ ಏನದ ಅಂತ ಹೇಳಿ ನೋಡೋಣ. ಅಲ್ಲಿ ಯಾರ ಟೆರರಿಸ್ಟ್ಗಳು ಯಾರು ಬಂದಾರೆ ಅಂತ ಹೇಳಿ ಚೆಕ್ ಮಾಡ್ತಿರ್ತಾರ. ನಮ್ದು ಯಾರದು, ನಮ್ದು ಇದರ ದಳ ಯಾವುದು, ಯಾವುದು ಜಲದಳದವರು ಇಲ್ಲೊಂದು ಕರಡಿ ಕುಂದ್ರಿಸಿರ್ತಾರ. ಎಷ್ಟಪ್ಪ ಅಂತ 45 ಡಿಗ್ರಿ ಒಳಗೆ, 45 ಡಿಗ್ರಿ ಒಳಗೆ ಕರಡಿ ಕುಂದ್ರಿಸಿರ್ತಾರ. ಇಲ್ಲಿ ಇರ್ತಕ್ಕಂಥ ಇಮೇಜ್ ಎಲ್ಲಿ ಬಂದು ಬೀಳುತ್ತಪ್ಪ ಅಂತ, ಈ ಕರಡಿ ಒಳಗೆ ಬೀಳುತ್ತ. ಎಲ್ಲಿ ಬೀಳುತ್ತ, ಈ ಕರಡಿ ಒಳಗೆ ಬೀಳುತ್ತ. ಈ ಕರಡಿ ಒಳಗೆ ಬಿದ್ದಂತ ಇಮೇಜ್ ಇಲ್ಲೊಂದು ಕರಡಿ ಕುಂದ್ರಿಸಿರ್ತಾರ, ಅದನ್ನು 45 ಡಿಗ್ರಿ ಒಳಗೆ ಕುಂದ್ರಿಸಿರ್ತಾರ. ನೆನಪಿರ್ಲಿ, ನಿಮಗೆ ಹಿಂಗೆ ಕೇಳ್ತಾನ ಕ್ವಶನ್, ಪೆರಿಸ್ಕೋಪ್ ನಲ್ಲಿ ಸಮತಲ ದರ್ಪಣವನ್ನು ಎಷ್ಟು ಡಿಗ್ರಿ ಆಂಗಲ್ ನಲ್ಲಿ ಫಿಟ್ ಮಾಡಿರ್ತಾರ ಅಥವಾ ಫಿಕ್ಸ್ ಮಾಡಿರ್ತಾರ ಅಂತ ಹೇಳ್ತಾನ. ಅವಾಗ ನೀವು ಏನ್ ಹೇಳ್ಬೇಕು, 45 ಡಿಗ್ರಿ ಒಳಗೆ. ಆಮೇಲೆ ಪೆರಿಸ್ಕೋಪ್ ಯಾವುದಕ್ಕೆ ಎಕ್ಸಾಂಪಲ್ ಅಪ್ಪ ಅಂತಂದ್ರೆ ಈ ಸಮತಲ ದರ್ಪಣಕ್ಕ. ಸಮತಲ ದರ್ಪಣ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರೆ ಪೆರಿಸ್ಕೋಪ್ ಒಳಗೆ ಯೂಸ್ ಮಾಡ್ತಾರ ಅಂತ ಬರೀಬೇಕು. ಇಲ್ಲಿ ಬಿದ್ದಂತ ಬೆಳಕು ಏನ್ ಮಾಡ್ತಾರೆ, ಈ ಕರಡಿ ಮೇಲೆ ಬೀಳುತ್ತೆ. ಈ ಕರಡಿ ಮೇಲೆ ಬಿದ್ದಂತ ಬೆಳಕು ಇಲ್ಲಿ ಒಬ್ಬ ಮನುಷ್ಯ ಕೂತಿರ್ತಾನ, ಅವ ಏನದ ನೋಡ್ಬಿಡ್ತಾನ. ಅಂದ್ರೆ ಇಲ್ಲಿ ಮ್ಯಾಗ ಏನ್ ಕಾಣಿಸ್ತದ, ಹಡಗಿಂದ ಇಮೇಜ್ ಇಲ್ಲಿ ಬಿದ್ದು ಇಲ್ಲಿ ಕಾಣಿಸ್ತದ. ಅವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ಇದ್ದಂತ ವಸ್ತುವನ್ನ ಆರಾಮಾಗಿ ಕುತ್ಕೊಂಡು ಒಳಗೆ ನೀರಲ್ಲಿ ಕುತ್ಕೊಂಡು ನೋಡ್ಲಿಕ್ಕೆ ಸಾಧ್ಯ ಆಗತ್ತ. ಸೊ ಇದೇನಿದು ಪೆರಿಸ್ಕೋಪ್ ಅಂದ್ರೆ ಏನನ್ನ ಗೊತ್ತಾಯ್ತು. ಆಮೇಲೆ ಏನಪ್ಪಾ ಅಂತಂದ್ರೆ ನೀವು ಜಿಮ್ಗೆ ಹೋಗಿರ್ತೀರಿ, ಹೌದಾ, ಜಿಮ್ಗೆ ಹೋಗಿರ್ತೀರಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಸಮತಲ ದರ್ಪಣಗಳನ್ನ ಯೂಸ್ ಮಾಡಿರ್ತಾರೆ. ಎಲ್ರಿ, ಜಿಮ್ಗಳಲ್ಲಿ. ಓಕೆನಾ, ಜಿಮ್ಗಳಲ್ಲಿ ಆಯ್ತಾ. ನೆಕ್ಸ್ಟ್ ಯಾವಪ್ಪ ನಿಮ್ಮ ಮುಖ ನೋಡ್ಕೊಳಕ ಅಂದ್ರೆ ನಿಮ್ಮ ಮುಖವನ್ನು ನೋಡಿಕೊಳ್ಳಲು, ಮುಖವನ್ನು ನೋಡಲು. ಓಕೆನಾ, ಪೂರ್ತಿಯಾಗಿ ಬರ್ಕೋರಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಟಿಂಗ್ ಶಾಪ್ಗಳಲ್ಲಿ ಮುಂದಿರುತ್ತ ದೊಡ್ಡ ಕನ್ನಡಿ. ಅದನ್ನು ಏನಪ್ಪಾ ಅಂತಂದ್ರೆ ಇದೆ ಯಾವ ಕನ್ನಡಿ, ಸಮತಲ ದರ್ಪಣ. ಈ ಸಮತಲ ದರ್ಪಣವನ್ನು ಎಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳಿದ್ರೆ ನಾನು ಆಭರಣಗಳ ಅಂಗಡಿಯಲ್ಲಿ, ಜಿಮ್ಗಳಲ್ಲಿ, ಅದೇ ರೀತಿ ಪೆರಿಸ್ಕೋಪ್ ಗಳಲ್ಲಿ ನಮ್ಮ ಮುಖ ನಾವು ನೋಡ್ಕೊಳಕ, ಮೈ ಸೆಲ್ಫ್ ಅಂದ್ರ ನಮ್ಮ ಮುಖವನ್ನು ನಾವು ನೋಡ್ಕೊಳಕಾಯ್ತು. ಕಟಿಂಗ್ ಶಾಪ್ಗಳಲ್ಲಿ ಯೂಸ್ ಮಾಡ್ತಾರ ಅಂತ ಹೇಳಿದ್ದೆ. ಸೊ ಇಲ್ಲಿವರೆಗೂ ನಾವು ಏನ್ ನೋಡಿದ್ವಿಪ್ಪ ಅಂತಂದ್ರೆ ಸಮತಲ ದರ್ಪಣಗಳ ಬಗ್ಗೆ ನೋಡಿದ್ವಿ. ಸಮತಲ ದರ್ಪಣದಲ್ಲಿ ಎಂತ ಇಮೇಜ್ ಕಾಣಿಸ್ತಾವ ಅಂತ ಹೇಳಿದ್ದೆ ನಾನು, ವಾಸ್ತವ ಮತ್ತು ನೇರವಾದಂತ ಇಮೇಜ್ಗಳು ಕಾಣಿಸ್ತಾವ. ಈ ಸಮತಲ ದರ್ಪಣ ಆಗ ನಾವು ಯಾವ್ದು ನೋಡೋಣಪ್ಪ ಅಂತ, ಗೋಲಿಯ ದರ್ಪಣಗಳ ಬಗ್ಗೆ ನೋಡೋಣ. ಏನಪ್ಪ ಅಂತ, ಇದು 2017 ಕೇಳ ನೋಡ್ರಿ, KS 2017 ಒಳಗೆ ಕೇಳ್ಯಾನ. ಯಾವುದು ವರ್ಚುವಲ್ ಮತ್ತು ವಾಸ್ತವ ಮತ್ತು ನೇರವಾದಂತ ಪ್ರತಿಬಿಂಬ ಬೀಳುತ್ತ ಅಂತ ಹೇಳಿ. ಆಮೇಲೆ ಸ್ಪೀಡ್ ಅದಲ್ಲ 2010 ಒಳಗೆ ಎಲ್ಲಪ್ಪ ಅಂತಂದ್ರೆ KS ಒಳಗೆ ಕೇಳ್ಯಾನ. ಇದನ್ನು ನೆನಪಿರ್ಲಿ. ಆಮೇಲೆ ಅದೇ ರೀತಿಯಾಗಿ ಯೂಸರ್ಸ್ ಗಳು ವೆರಿ ಇಂಪಾರ್ಟೆಂಟ್. ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಎಲ್ಲಾ ಯೂಸರ್ಸ್ ಗಳು ಬರ್ದೇನಿ. ಅದೇ ರೀತಿಯಾಗಿ ಏನಪ್ಪಾ ಅಂತ ಇನ್ನೊಂದು ನೋಡೋಣ. ಇದೇ ಇದ್ರೊಳಗ ಸಮತಲ ದರ್ಪಣದಲ್ಲಿ ಇನ್ನೊಂದು ಪಾಯಿಂಟ್ ಬರ್ತದೆ. ಏನ್ ಬರ್ತಪ್ಪ ಅಂತಂದ್ರೆ ಬಹು ಪ್ರತಿಫಲನ ಅಂತ ಹೇಳಿ ಬರ್ತದೆ. ಬಹು ಪ್ರತಿಫಲನ. ನಾ ಹೇಳಿ ನಿಮಗ ಇದು ಯಾವ್ದ್ರ ಬಗ್ಗೆ ಮಾತಾಡೋದತ್ತೀನಿ ಅಂತಂದ್ರೆ ರಿಫ್ಲೆಕ್ಷನ್ ಒಳಗೆ ಬರ್ತಾವ ಅಂತ ಹೇಳಿ ನಾನು. ಈ ಕನ್ನಡಿ, ಮಸೂರುಗಳು ಅಥವಾ ದರ್ಪಣಗಳು ಎಲ್ಲಿ ಬರ್ತಾವ, ರಿಫ್ಲೆಕ್ಷನ್ ಪಾರ್ಟ್ ಬರ್ತಾವ ಅಂತ ಹೇಳಿ ಪ್ರೀವಿಯಸ್ ಕ್ಲಾಸ್ ನ ಹೇಳಿದ್ದೆ. ಅದೇ ಪಾರ್ಟ್ ನಾನು ಕಂಟಿನ್ಯೂ ಮಾಡಕತ್ತೇನೆ. ಈ ಬಹು ಪ್ರತಿಫಲನ ಅಂತಂದ್ರೆ ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಇದಕ್ಕ ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆನಾ, ನೋಡ್ರಿ ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತಂದ್ರೆ ಏನು. ನೀವು ಡ್ರೆಸ್ಸಿಂಗ್ ರೂಮಿಗೆ ಹೋಗಿರ್ತೀರಿ. ಎಲ್ಲಿ, ಡ್ರೆಸ್ಸಿಂಗ್ ರೂಮ್ನಾಗ ಬಳಸ್ತಾರೆ ಇದನ್ನ, ಡ್ರೆಸ್ಸಿಂಗ್ ರೂಮ್. ಹೌದಾ, ಯಾವ ಡ್ರೆಸ್ಸಿಂಗ್ ರೂಮ್ ಅಪ್ಪ ಅಂತಂದ್ರ ನೀವು ಬಟ್ಟೆ ಖರೀದಿ ಮಾಡಕ್ ಹೋಗಿರ್ತೀರಿ. ಪ್ಯಾಂಟ್ ಗಿಂಟ್ ಹಾಕೊಂಡು, ಶರ್ಟ್ ಗಿಟ್ ಹಾಕೊಂಡು ಏನಪ್ಪಾ ಅಂತಂದ್ರೆ ನೋಡ್ತೀರಿ ಟ್ರಯಲ್ ರೂಮ್ನಾಗ. ಹೌದಾ, ಆ ಟ್ರಯಲ್ ರೂಮ್ನಾಗ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ತದ ಈಚೆಗಡೆ ಕನ್ನಡಿ ಕುಂದಿರ್ಸಿರ್ತಾರ. ಅದ್ರೊಳಗೆ ಅನಂತದವರೆಗೂ ಏನಪ್ಪಾ ಅಂತ ನಿಮ್ಮ ಪ್ರತಿಬಿಂಬಗಳು ಕಾಣಿಸ್ತಾವ ಅಂತ ಹೇಳಿ ನಿಮ್ಗೆ ಗೊತ್ತು. ಸೊ ಆ ರೀತಿ ಅನಂತದವರೆಗೂ ಪ್ರತಿಬಿಂಬಗಳು ಕಾಣಿಸೋಕೆ ಅವ್ರ ಕನ್ನಡಿ ಎಷ್ಟು ಆಂಗಲ್ ಇಟ್ಟಾರ, ಅಥವಾ ನಮಗ ಒಂದು 5 ಪ್ರತಿಬಿಂಬಗಳು ಕಾಣಿಸೋದತ್ತಾವ ಅಂದ್ರೆ ಅವ್ರ ಕನ್ನಡಿಯನ್ನು ಎಷ್ಟು ಆಂಗಲ್ ಅಥವಾ ಎಷ್ಟು ಕೋನದಾಗ ಇಟ್ಟಾರ ಅನ್ನೋದೇನಪ್ಪಾ ಅಂತಂದ್ರೆ ಈ ಬಹು ಪ್ರತಿಫಲನ ಅಥವಾ ಮಲ್ಟಿಪಲ್ ರಿಫ್ಲೆಕ್ಷನ್ ತಿಳಿಸಿಕೊಡ್ತು. ಯಾವ ತರ ಕನ್ನಡಿ ಏನ್ರಿ ಹಿಂಗ್ ಸ್ಟ್ರೈಟ್ ಆಗಿ ಒಂದು ಕನ್ನಡಿ ಇಲ್ಲಿ ಇಟ್ಟಾರ, ಈ ಕಡೆ ಮುಖ ಮಾಡಿ
ಇದೊಂದು ಕನ್ನಡಿ ಇಲ್ಲಿ ಇಟ್ಟರೆ ಮುಖ ಮಾಡಿ ಸ್ಟ್ರೈಟ್, ಅಂದ್ರೆ ಎರಡು ಅಪೋಸಿಟ್ ಇಟ್ರು, ಸ್ಟ್ರೈಟ್ ಆಗಿ ಇಟ್ರು, ಎರಡು ಅಪೋಸಿಟ್ ಆಗಿ ಇಟ್ರ ಅಂತ ತಿಳ್ಕೊ. ಇಲ್ಲಿ ನಡ್ಬರ್ಕ ಒಂದು ಕ್ಯಾಂಡಲ್ ಇಟ್ರಪ್ಪ ಅಂತಂದ್ರ ಈ ಕ್ಯಾಂಡಲ್ಗಳು ಈ ಕನ್ನಡಿ ಮ್ಯಾಗ ಬಿದ್ದು ಇದ್ರ ಮ್ಯಾಗ ಬಿತ್ತಪ್ಪ ಅಂತಂದ್ರ ಈ ಬೆಳಕು ಇದ್ರ ಮ್ಯಾಗ ಬೀಳ್ತದ, ಮತ್ತೆ ಇದ್ರ ಬೆಳಕು ಇದ್ರ ಮ್ಯಾಗ ಬೀಳ್ತದೆ. ಸೊ ಇವಾಗ ಏನಾಗುತ್ತಪ್ಪ ಅಂದ್ರೆ ಅನಂತದವರೆಗೂ ನೀವು ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಪ್ರತಿಬಿಂಬಗಳು ನೀವು ಉದ್ದಾಗಿ ಬಿಡ್ತಾವ. ನೀವು ನೋಡಿರ್ಬೋದು ಕನ್ನಡಿ ಒಳಗೆ ಎಲ್ಲಿ ಅಂದ್ರೆ ಟ್ರಯಲ್ ರೂಮ್ ನಾಗ ನೋಡಿರ್ತೀರಿ. ಸೊ ಇಲ್ಲಿನೂ ಏನಪ್ಪಾ ಒಂದ್ಸಲ ನೋಡ್ಕೋರಿ. ಬಹು ಪ್ರತಿಫಲನ ಅಂತಂದ್ರೆ ಏನು, ನಾವು ಎಷ್ಟು ನಮ್ಮ ಪ್ರತಿಬಿಂಬಗಳು ನಂಬರ್ ಆಫ್ ಇಮೇಜಸ್ ಎಷ್ಟು ಬೀಳ್ಬೇಕು ಅಂತ ಹೇಳಿ ಕಂಡು ಹಿಡಿಯೋದು ಏನಪ್ಪಾ ಅಂತ ಬಹು ಪ್ರತಿಫಲನ. ಇದು ಸೂತ್ರ ಏನದಪ್ಪ ಅಂತಂದ್ರೆ ನಂಬರ್ ಆಫ್ ಇಮೇಜಸ್ ಗಳು ಕಂಡು ಹಿಡಿಬೇಕಾದ್ರ ನಂಬರ್ ಆಫ್ ಇಮೇಜಸ್ ಪೂರ್ತಿಯಾಗಿ ಬರ್ಕೋರಿ ನೀವು. ಇಮೇಜಸ್ ಕಂಡು ಹಿಡಿಬೇಕಾದ್ರ ಸೂತ್ರ ಏನಪ್ಪಾ ಅಂತಂದ್ರೆ 360 ಡಿವೈಡೆಡ್ ಬೈ ಅಂದ್ರೆ ಕನ್ನಡಿಯ ಕೋನ. ಕನ್ನಡಿಯ ಕೋನ ಅಂದ್ರೆ ಎಷ್ಟು ಕೋನದಾಗ ಇಟ್ಟಾರ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಕೊಟ್ಟಿರ್ತಾನೆ, ಎರಡು ದರ್ಪಣಗಳ ಮಧ್ಯದಲ್ಲಿನ ಕೋನ 60 ಡಿಗ್ರಿ ಆದರೆ ಹಾಗಿದ್ದರೆ ನಮಗೆ ಸಿಗ್ತಕ್ಕಂತ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕ್ವಶನ್ ಕೇಳ್ತಾನ. ಇದೇ ರೀತಿ ಕ್ವಶನ್ ಕೇಳ್ತಾನ. ಅವಾಗ ಏನ್ ಮಾಡ್ಬೇಕು ನೀವು, 360 ಡಿವೈಡೆಡ್ ಬೈ ಎರಡು ಕನ್ನಡಿಗಳ ನಡುವಿನ ಕೋನ ಎಷ್ಟಪ್ಪ, ಕೋನ ಇಲ್ಲಿ ಕೊಟ್ಟಾಗ ಇಲ್ಲಿ ಬರ್ಕೋಬೇಕು, -1 ಮಾಡಿಬಿಡಬೇಕು. -1 ಮಾಡಿದೆ ಅದ್ರಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಎಷ್ಟು ಇಮೇಜ್ಗಳು ಸಿಕ್ಕಾವ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾ ಹೇಳಿದೆ ಯಾವಾಗ್ಲೇ 60 ಅಂತಂದ್ರೆ ಈಗ ನೋಡಿ ನಾ ಇಲ್ಲಿ ಲೆಕ್ಕ ಮಾಡಿ ತೋರಿಸ್ಬಿಟ್ಟು 360 ಡಿವೈಡೆಡ್ ಬೈ 60 -1 ಅಂದ್ರೆ ಈ 60 ಏನಂತ ಹೇಳಿದೆ ನಾನು, ಎರಡು ದರ್ಪಣಗಳ ನಡುವಿನ ಕೋನ 60 ಡಿಗ್ರಿ ಇದ್ದಾಗ ಆ ನಮಗೆ ಎಷ್ಟು ಇಮೇಜಸ್ ಗಳು ಕಾಣಿಸ್ತವೆ, ಎಷ್ಟು ಪ್ರತಿಬಿಂಬಗಳು ಆ ಕನ್ನಡಿಯಲ್ಲಿ ನಾವು ಪಡೆಯಬಹುದು ಅಂತ ಹೇಳಿ ಕ್ವಶನ್ ಕೇಳಿದಾಗ ಈ 60 ಅಂದ್ರೆ ಈ 0 ಹೋಯ್ತು, ಈ 0 ಹೋಯ್ತು, 6 6 36, 6 -1 ಅಂತಂದ್ರೆ ಎಷ್ಟು ಆನ್ಸರ್ 5 ಪ್ರತಿಬಿಂಬಗಳನ್ನು ನಾವು ಪಡಿಬಹುದು ಅಂತ ಹೇಳಿಸಿದ್ರೆ ಇದರಿಂದ ಬಹು ಪ್ರತಿಫಲನ ರಿಫ್ಲೆಕ್ಷನ್ ಅಥವಾ ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳಿ ನಾವು ಇದ್ರ ಮ್ಯಾಗ ಈ ಪಾಯಿಂಟ್ ಮ್ಯಾಗ ಕ್ವಶನ್ ಕೇಳ್ತಕ್ಕಂಥದ್ದು. ಸೊ ಇದೊಂದು ನೆನಪಿರ್ಲಿ ಅಂತ ಹೇಳ್ತಾ ಈ ಸಮತಲ ದರ್ಪಣದ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಇನ್ ಡೀಟೇಲ್ಸ್ ಆಗಿ ನೋಡ್ಕೊಂಡಿವಿ. ಇದ್ರೊಳಗ ಮುಗೀತು ಪಾಠ. ಈಗ ನೆಕ್ಸ್ಟ್ ಯಾವ್ದು ನೋಡೋಣ ಅಂತಂದ್ರೆ ಗೋಲಿಯ ದರ್ಪಣಗಳ ಬಗ್ಗೆ ಸ್ಟಡಿ ಮಾಡೋಣ. ಇವ್ರು ಏನಪ್ಪಾ ಅಂತಂದ್ರೆ ಸಮತಲ ದರ್ಪಣದ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂತ ನಾ ಹೇಳಿದ್ದೆ, ದರ್ಪಣಗಳಲ್ಲಿ ಎರಡು ಟೈಪ್. ಒಂದೇದು ಯಾವ್ದಪ್ಪ ಅಂತ ಸಮತಲ ದರ್ಪಣ, ಎರಡನೇದು ಗೋಲಿಯ ದರ್ಪಣಗಳು ಅಂತ ಹೇಳಿ ಬರ್ತಾವ. ಗೋಲಿಯ ದರ್ಪಣಗಳು ಮತ್ತೆ ಎರಡು ಬರ್ತಾವ ಅಂತ ನಾ ಹೇಳಿದ್ದೆ. ಎರಡು ಯಾವ್ಯಾವಪ್ಪ ಅಂತಂದ್ರೆ ಒಂದು ನಿಮ್ನ, ಇನ್ನೊಂದು ಪೀನ ಬರ್ತಾವ ಅಂತ ಹೇಳಿ. ನಿಮ್ನ ಹೆಂಗಿರ್ತಾವ ಅಂತ ಹೇಳಿದ್ದೆ ನಾನು, ಚಿತ್ರ ಹಿಂಗಿರ್ತಾವ ಅಂತ ಹೇಳಿ, ಹೌದಾ? ಇದು ನಿಮ್ನ ದರ್ಪಣ, ನಿಮ್ನ ದರ್ಪಣ. ಇದು ಪೀನ ದರ್ಪಣ, ಇದು ನೆನಪಿರ್ಲಿ. ಇದು ಪೀನ ದರ್ಪಣ, ಇದು ಪೀನ. ಆಮೇಲೆ ಇದು ನಿಮ್ನ, ಓಕೆನಾ? ನಿಮ್ನ ದರ್ಪಣ, ಇದು ಪೀನ ದರ್ಪಣ, ಓಕೆನಾ? ಇದಿಷ್ಟು ನೆನಪಿರ್ಲಿ. ಈ ಫಸ್ಟ್ನೇದು ಯಾವ್ದು ನೋಡೋಣಪ್ಪ ಅಂತ ಅದು ಒಂದೇದು ನೋಡೋಣ. ಎ ಯಾವ್ದಪ್ಪ ಅಂತಂದ್ರೆ ನಿಮ್ನ ದರ್ಪಣ, ನಿಮ್ನ ದರ್ಪಣ, ನಿಮ್ನ ದರ್ಪಣ ಅಂತ ಹೇಳಿ ನೋಡೋಣ. ಅದಕ್ಕೆ ಕಾನ್ಕೇವ್ ಮಿರರ್ ಅಂತ ಹೇಳಿ ಕರೀತಾರ. ಏನಂತ ಹೇಳಿ ಕರೀತಾರ? ಕಾನ್ಕೇವ್ ಮಿರರ್ ಅಂತ ಹೇಳಿ ಕರಿತೀವಿ. ಎಂತದ್ದು ಇರುತ್ತಪ್ಪ ಇಲ್ಲಿ ನೋಡ್ರಿ. ಕಾನ್ಕೇವ್ ಮಿರರ್ ಯಾವುದು? ಇದು. ಇದ್ರೊಳಗ ಬೆಳಕು ಏನಾಗುತ್ತೆ ಅಂತ ಹೇಳಿದ್ದೆ ನಾನು, ಬೆಳಕು ಕೇಂದ್ರೀಕರಣಗೊಳ್ತದ ಅಂತ ಹೇಳಿದ್ದೆ ನಾನು. ಎಲ್ಲಾ ಬೆಳಕುಗಳು ಬಂದು ಇಲ್ಲಿ ಕೇಂದ್ರೀಕರಣಗೊಳ್ತಾವ್ರಿ ಸರ್ ಅಂತ ನಿಮಗೆ ಗೊತ್ತಿತ್ತು, ಹೌದ್ರಿ? ಬೆಳಕುಗಳು ಏನಾಗ್ತಾವ ಇಲ್ಲಿ ಕೇಂದ್ರೀಕರಣಗೊಳ್ತಾವ ಅಂತ ಹೇಳಿ ನಾವು 1ನೇ ಪಾಯಿಂಟ್ಸ್ ನ ಅವಾಗ್ಲೇ ಬರ್ಸಿ, ಅದನ್ನ ನೀವು ಬರ್ಕೊಂಡಿರಿ. ನೆಕ್ಸ್ಟ್ ಇದ್ರೊಳಗೆ ಏನ್ ಸ್ಪೆಷಲ್ಪ್ಪ ಅಂತಂದ್ರ ಈ ಸೂರ್ಯನಿಂದ ಬಂದಂತ ಬೆಳಕು ಇದಕ್ಕೆ ಬಡದಾಗ ಇದು ಹಿಂಗಿರುತ್ತ, ಹಿಂಗೇನು ಬೆಳಕು ಬರ್ತಪ್ಪ ಅಂತ ಇಲ್ಲಿ ಎಲ್ಲಿ ಹೈ ಹೋಗ್ಲಿಕ್ಕೆ ಅದಕ್ಕೆ ಜಾಗ ಇಲ್ಲ. ಸೊ ಅದಕ್ಕೆ ಇಲ್ಲಿ ಬಡದ ಏನಪ್ಪಾ ಬಳ್ಳಿ ಇಲ್ಲೇ ನಡ್ಬರ್ಕ ಇದಾಗ್ತದೆ. ಏನಪ್ಪಾ ಅಂತಂದ್ರೆ ಕೇಂದ್ರೀಕರಣಗೊಳ್ತದ ಅಂತ ಹೇಳಿ. ಆಮೇಲೆ ಇದ್ರದ್ದು ಇನ್ನೂ ಏನ್ ಸ್ಪೆಷಲ್ ನೋಡಬಹುದು, ಯಾವುದು? ನಿಮ್ನ ದರ್ಪಣದಪ್ಪ ಅಂತಂದ್ರೆ ನಿಮ್ನ ದರ್ಪಣದಲ್ಲಿ ಎಂತ ಇಮೇಜಸ್ ಬೀಳ್ತಾವಪ್ಪ ಅಂತಂದ್ರೆ ರಿಯಲ್ ಲೈಟ್, ಇನ್ವರ್ಟೆಡ್ ರಿಯಲ್ ಅಂತ ಹೇಳಿ ಬೀಳುತ್ತೆ. ಅಂದ್ರೆ ಸತ್ಯವಾದಂತ ಮತ್ತು ತಲೆ ಕೆಳಗಾದಂತ ಯಾವ್ದು ಬೀಳ್ತಾವ? 1ನೇ ಪಾಯಿಂಟ್ ರಿಯಲ್ ಲೈಟ್, ಇನ್ವರ್ಟೆಡ್ ರಿಯಲ್ ಲೈಟ್, ಇನ್ವರ್ಟೆಡ್. ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ಸ್. ಇದಕ್ಕ ಸತ್ಯ ಮತ್ತು ತಲೆ ಕೆಳಗಾದ ಯಾವ ಇಮೇಜ್ ಬೀಳುತ್ತ ಅಂತ ಹೇಳಿದೆ? ಸತ್ಯ ಮತ್ತು ತಲೆ ಕೆಳಗಾದ. ಆಮೇಲೆ ಇಲ್ಲಿ ಬೀಳ್ತಕ್ಕಂಥ ಇಮೇಜಸ್ ಗಳು ಹೆಂಗಿರ್ತಾವಪ್ಪ? ದೊಡ್ಡದಾಗಿರುತ್ತವೆ, ದೊಡ್ಡದಾದ ಪ್ರತಿಬಿಂಬ ಬೀಳುತ್ತವೆ. ನೆನಪಿರ್ಲಿ, ಇದು ಕೇಳ್ತಕ್ಕಂಥ ಕ್ವಶನ್ಸ್ ಗಳೇ ಬರ್ಸಲಿದ್ದೀನಿ ನಾನು. ಏನು ಪಾಯಿಂಟ್ಸ್ ಗಳೇ ಬರ್ಸಬೇಕು. ದೊಡ್ಡದು ಹೆಂಗ್ ಬೀಳುತ್ತೆ ಸರ್, ಉಲ್ಟಾ ಹೆಂಗ್ ಬೀಳುತ್ತೀರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೆ, ಇದು ಚಮಚ ತರ ಅದ ಒಳಮಗ್ಲು, ಹೌದಿಲ್ಲ? ಇಲ್ಲಿ ಹೊರಮಗ್ಲು ಬಣ್ಣ ಬಡದಿರ್ತದೆ, ಒಳಮಗ್ಲು ಏನಪ್ಪ ಖಾಲಿ ಇರ್ತದೆ. ನಾವ್ ಹಿಂಗ್ ನೋಡಿದ್ವಿ ಅಂದ್ರೆ ಇದು ಸ್ಪೂನ್ ಅನ್ಕೋರಿ, ಚಮಚ ಅನ್ಕೋರಿ, ಅಥವಾ ನೀವು ಅವಲಕ್ಕಿ ತಿನ್ನೋ ಚಮಚ ಅನ್ಕೋರಿ. ಈ ಚಮಚದೊಳಗೆ ನೀವು ಹಿಂಗ್ ಹಿಡಿದು ನೋಡ್ರಿ,
ಯಾವ್ದು ಚಮಚನ ಹಿಂಗ ಹೊಸ ಚಮಚ ಅಂತ ಹಿಂಗ್ ಹಿಡಿದು ನೋಡ್ರಿ, ಅವಾಗ ಏನಪ್ಪ ನಿಮ್ ಮಕ ಹಿಂಗ್ ಉಲ್ಟಾ ಬಿದ್ದಿರತ್ತ. ಬೇಕಿದ್ರೆ ನೀವು ಮನಿ ಒಳಗೆ ಇರ್ತಕ್ಕಂಥ ಸ್ಪೂನ್ ಅನ್ನು ತಗೊಂಡ್ ನೋಡ್ರಿ, ಹಿಂಗದು ನಿಮ್ಮ ನನ್ನ ಮಕ ಹೆಂಗ ಉಲ್ಟಾ ಇರ್ತದ, ಆಮೇಲೆ ನನ್ನ ಮಕ ಇರ್ತಕ್ಕಂಥದಕ್ಕಿಂತ ದೊಡ್ಡದು ಕಾಣಿಸ್ತದ, ಹಿಂಗ ನನ್ನ ಮಕ ಏನಪ್ಪ ಉಲ್ಟಾ ಕಾಣಿಸ್ತದ, ದೊಡ್ಡದು ಕಾಣಿಸ್ತದ. ನಾ ಯಾವಾಗ ಈ ಚಮಚನ ಹಿಂಗ್ ಸಮೀಪ ತಗೊಂಡ್ ತಿಳ್ಕೊರಿ, ಅವಾಗ ನನ್ನ ಮಕ ಸೀದಾನೆ ಕಾಣಿಸ್ತದ, ಅವಾಗ ದೊಡ್ಡದು. ನೀವು ಬೇಕಿದ್ರೆ ಏನಪ್ಪಾ ಅಂತಂದ್ರ ಇದನ್ನ ಟ್ರಯಲ್ ಆಗಿ ಮನೆಯೊಳಗೆ ನೋಡಬಹುದು. ಆಮೇಲೆ ಅದೇ ರೀತಿಯಾಗಿ ಇದು ರಿಯಲ್ ಅಂಡ್ ಇನ್ವರ್ಟ್ ಅಂತ ಹೇಳಿದೆ. ರಿಯಲ್ ಯಾವಾಗಲೂ ಸತ್ಯಬಿಂಬ ಏನಪ್ಪಾ ಅಂತಂದ್ರೆ ಪರದೆ ಮೇಲೆ ಪಡಿಬಹುದು. ಸತ್ಯಬಿಂಬವನ್ನು ಪರದೆಯಲ್ಲಿ ಪಡೆಯಬಹುದು. ಇದು ಯಾವ್ದು ಸತ್ಯಬಿಂಬ ಅಂತ ಹೇಳಿದೆ ನಾನು. ಆಮೇಲೆ ಮಿಥ್ಯಬಿಂಬ ಪಡೀಲಿಕ್ಕೆ ಸಾಧ್ಯ ಅಲ್ಲ, ಇಲ್ಲ. ಮಿಥ್ಯಬಿಂಬವನ್ನು ಪರದೆಯಲ್ಲಿ ಪಡೆಯಲು ಅಸಾಧ್ಯ. ನೆನಪಿಟ್ಕೋರಿ ಅಥವಾ ಚಂದ ಸೆಂಟೆನ್ಸ್ ಬರ್ಕೋರಿ. ಸತ್ಯಬಿಂಬವನ್ನು ಪರದೆ ಅಂತಂದ್ರೆ ಏನು? ಸ್ಕ್ರೀನ್ ಅಂದ್ರೆ ಏನು? ಈಗ ನೀವು ಇದ್ರ ಮ್ಯಾಗ ಎಲ್ಲಿ ಮೂವಿ ನೋಡ್ಲಿಕ್ಕೆ ಹೋಗಿರ್ತೀರಿ, ಸ್ಕ್ರೀನ್ ಮ್ಯಾಗ ಏನಪ್ಪ ಅಂತ ಪಿಕ್ಚರ್ ಬಿದ್ದು ಬಿಡುತ್ತ. ಸೊ ಆ ತರ ಪಿಕ್ಚರ್ ಬೀಳ್ಬೇಕು ಅಂತಂದ್ರ ಇಲ್ಲಿ ಯಾವುದು ಸತ್ಯಬಿಂಬವನ್ನು ಸತ್ಯಬಿಂಬ ಬಿದ್ದಿತ್ತು ಅಂದ್ರೆ ಮಾತ್ರ ಅದನ್ನ ನಾವು ಸ್ಕ್ರೀನ್ ಮ್ಯಾಗ ಪಡಿಬಹುದು ಅಂತ ಹೇಳಿ ನೆನಪಿರ್ಲಿ. ಆಮೇಲೆ ಮಿಥ್ಯಬಿಂಬವನ್ನು ಪರದೆ ಮೇಲೆ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಇವೆರಡು ಏನಪ್ಪಾ ಅಂತಂದ್ರ SSC ಒಳಗೆ ಕೇಳ್ತಿರ್ತಕ್ಕಂಥ ಕ್ವಶನ್ ಆಲ್ರೆಡಿ ಕೇಳ್ಯಾನ. ಸೊ ಅದನ್ನ ನೀವು ತಗೊಂಡ್ ಬಂದು ಎತ್ತಿ ಒಗಿಬಹುದು. ಯಾಕಂದ್ರೆ ಇದ್ರ ಒಳಗ ಈ ಕಾನ್ಕೇವ್ ಅಥವಾ ನೀರಿನ ದರ್ಪಣದೊಳಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಇದೇನ ಬರ್ಸೋದಿಲ್ಲ, ಎವ್ರಿಥಿಂಗ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೊಂಡ್ಬಿಡ್ರಿ, ಇದು ಎಕ್ಸಾಮ್ ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಇದು ಯೂಸಸ್, ಉಪಯೋಗಗಳು. ಯೂಸಸ್ ಏನಪ್ಪ ಅಂತಂದ್ರ ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಅಂತಂದ್ರ ಕ್ಷೌರ ದರ್ಪಣ. ಬಟ್ ಇದು ಎದ್ರ ಗೊತ್ತ? ಮುಖದ ಕ್ಷೌರ ದರ್ಪಣ ಅಂತ ಹೇಳಿ ಬರ್ಕೋರಿ. 1ನೇ ಪಾಯಿಂಟ್. ಓಕೆನಾ? 1ನೇ ಪಾಯಿಂಟ್ ಏನು? ಮುಖದ ಕ್ಷೌರ ದರ್ಪಣ. ಹಿಂಗೆ ಬರ್ಕೋರಿ ನೀವು, ಮುಖದ ಕ್ಷೌರ ದರ್ಪಣ ಅಂತ ಹೇಳಿ ಬರ್ಕೋರಿ. ಎಲ್ರಿ ಸರ್ ಮುಖದ ಕ್ಷೌರ ದರ್ಪಣ? ನೀವು ಇನ್ನೇ ಹೇಳಿರಿ, ಕಟಿಂಗ್ ಶಾಪ್ ಅಥವಾ ಸಲೂನ್ ಅಂಗಡಿಗಳಲ್ಲಿ ಪ್ಲೇನ್ ಮಿರರ್ ಯೂಸ್ ಮಾಡ್ತಾರ. ಮತ್ತೆ ಇದೇನ್ರಿ ಸರ್ ಮತ್ತೆ ಹೊಳ್ಳಿ ಇಲ್ಲಿನೂ ಗೊತ್ತಲ್ಲ ಅಂತ ಅನ್ಬೇಡ್ರಿ. ಇದು ಹಿಂತದ್ ಇರ್ತಪ್ಪ ಅಂತ ಕ್ಷೌರ ದರ್ಪಣ ಹಿಂಗಿರ್ತದೆ. ಈಗ ಒಂದು ಗುಂಡ್ ಇರ್ತದ, ಹಿಂಗೇನಪ್ಪ ಅಂತ ಇದಾಗಿರ್ತದ. ಫಾರ್ ಎಕ್ಸಾಂಪಲ್ ಮೂವಿ ಮೇಕಿಂಗ್ ಒಳಗೆ ಏನಪ್ಪಾ ಅಂತಂದ್ರೆ ಇಂಥದ್ ಕನ್ನಡಿ ನೋಡಿರ್ಬೋದು ನೀವು. ಅವರು ಹೀರೋಯಿನ್ ಒಳಗೆ ಮುಂದೆ ಇಟ್ಕೊಂಡು ಮೇಕಪ್ ಮಾಡ್ಕೊತಿರ್ತಾರ. ಇದರ ಅರ್ಥ ಏನ್ ಗೊತ್ತಾ? ಈ ಕ್ಷೌರ ದರ್ಪಣ ಒಳಗೆ ನಮ್ಮ ಪೂರ್ತಿ ಮುಖವನ್ನು ಏನಪ್ಪಾ ಅಂತ ಕಾಣಿಸ್ತದೆ. ಸೊ ಇದು ನಾವು ಆಮೇಲೆ ಮನಿ ಒಳಗೆ ಕೂತ್ಕೊಂಡು ದಾಡಿ ಮಾಡ್ಕೊಳ್ಳೋರು ಏನಪ್ಪಾ ಅಂತಂದ್ರೆ ಇದೇ ಕ್ಷೌರ ದರ್ಪಣವನ್ನು ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ಮತ್ತೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ವಾಹನಗಳ ಹೆಡ್ಲೈಟ್ ಎಕ್ಸ್ಪ್ಲೈನ್ ಮಾಡ್ತೀವಿ ಒಂದು. ವಾಹನಗಳ ಹೆಡ್ಲೈಟ್. ಆಮೇಲೆ ಏನಪ್ಪ ಫ್ಲಡ್ ಲೈಟ್ ಅಂತ ಹೇಳ್ಬಾರ್ದು. ಫ್ಲಡ್ ಲೈಟ್ ಏನಪ್ಪ ಹೊಸ ಬರ್ಸಲತ್ತಾರ ಸರ್ ಅನ್ಬೇಡಿ, ಇವೇ ಕ್ವಶನ್ ಕೇಳತ್ತವೆ ಇವೇ. ಫ್ಲಡ್ ಲೈಟ್ ಅಂದ್ರೆ ಯಾವಪ್ಪ? ಸ್ಟೇಡಿಯಂ ಒಳಗೆ ಹಾಕಿರ್ತೀವಲ್ಲ ಆ ಲೈಟ್, ಸ್ಟೇಡಿಯಂ ಲೈಟ್. ಆಮೇಲೆ ಏನಪ್ಪ ಅಂತಂದ್ರೆ ಟಾರ್ಚ್ ಅಥವಾ ಸರ್ಚ್ ಲೈಟ್. ನೀವು ಮನೆಯಾಗ ಇರ್ತಾವಲ್ಲ ಬ್ಯಾಟ್ರಿ ಅಥವಾ ಟಾರ್ಚ್ ಅದಕ್ಕೂ ಏನೋ ಅನ್ಬೋದು, ಟಾರ್ಚ್ ಅಂತ ಹೇಳಿ ಕರಿತೀವಿ ನಾವು. ಟಾರ್ಚ್ ಗಳನ್ನು ಯೂಸ್ ಮಾಡ್ತಾರ, ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಾರ. ಕ್ಷೌರ ದರ್ಪಣ, ವಾಹನಗಳ ಹೆಡ್ಲೈಟ್ ಅಂತಂದ್ರೆ ಮುಂದಿನ ದೊಡ್ಡ ಲೈಟ್ ಹಾಕ್ತಿರು, ದೊಡ್ಡ ಲೈಟ್ ತಗೋದ. ಆ ಲೈಟ್ ಒಳಗ ಇಲ್ಲಿ ನಟ್ ನಡವರ್ಕ್ ಏನಪ್ಪಾ ಅಂತ ಲೈಟ್ ಕುಂದಿರ್ಸಿರ್ತಾರ. ಹಿಂಗ್ ಸುತ್ತ ಒಂದು ಏನಪ್ಪಾ ಬಿಳಿ ಇದು ಮಾಡಿರ್ತಾರ ನೋಡಿ, ಕೋಟಿಂಗ್ ಇರ್ತವ. ಆ ಬಿಳಿ ಕೋಟಿಂಗ್ ಏನಪ್ಪಾ ಅಂತ ಇಲ್ಲಿ ಬಿದ್ದಂತ ಲೈಟ್ ಏನ್ ಮಾಡ್ತಾವ, ಇದ್ರ ಮ್ಯಾಗ ಬಿದ್ದು ಹೊಳ್ಳಿ ಏನಪ್ಪಾ ಅಂತಂದ್ರ ಸೀದಾ ಸ್ಟ್ರೈಟ್ ಆಗಿ ಒಂದೇ ಕಡೆ ಏನಪ್ಪಾ ಅಂತಂದ್ರೆ ಸ್ಪ್ರೆಡ್ ಮಾಡ್ಬಿಡ್ತಾರ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಡಿಶ್ ಆಂಟಿನಾ. ಈ ಮನಿ ಮೇಲೆ ಕುಂದಿರ್ತಿರಲ್ಲ ಡಿಶ್ ಆಂಟಿನಾ. ಏನಪ್ಪಾ ಅಂತಂದ್ರ ಈಗ ಮನಿ ಮೇಲೆ ನೀವು ಛತ್ರಿ ಕುಂದ್ರಿಸಿರ್ತೀರಿ. ಛತ್ರಿ ಸರ್ ಅಲ್ಲೇ ನಿಮ್ಗೆ ಕನ್ನಡಿ ಕಾಣಿಸ್ತದ ಅಂತ ನೀವು ಕೇಳ್ಬೋದು. ಛತ್ರಿ ಒಳಗೆ ಕನ್ನಡಿ ಕಾಣಿಸಲ್ಲ. ಅಲ್ಲಿ ರೇಡಿಯೋ ತರಂಗಗಳು ಬಂದಾಗ ಬುಟ್ಟಿ ಹಿಂಗಿರ್ತದ, ಅದ್ರ ನಡ್ಬರ್ಕೊಂಡ್ ಇದು ಇರ್ತದ. ಹೌದಾ? ಹೆಂಗಿರ್ತದ? ಅದು ಹಿಂಗಿರ್ತದ. ಈಗ ಒಂದು ಗುಂಡ್ ಇರ್ತದ, ಆಮೇಲೆ ನಟ್ ನಡ್ಬರ್ಕೊಂಡ್ ಇದು ಇರ್ತದ. ಇಲ್ಲೊಂದು ಏನಪ್ಪಾ ಅಂತ ಇದು ಕುಂದ್ರಿಸಿರ್ತಾರ, ಅದು ಕುಂದ್ರಿಸಿರ್ತಾರ. ಹೌದಿಲ್ರಿ? ಹಿಂಗಿರ್ತದ. ಏನಾಗತ್ತಪ್ಪ? ರೇಡಿಯೋ ತರಂಗಗಳು ಬಂದಂತ ರೇಡಿಯೋ ತರಂಗಗಳು ಇದ್ರ ಮ್ಯಾಗ ಬೀಳ್ತಾವ. ಇದ್ರ ಮ್ಯಾಗ ಬಿದ್ದು ಬೀಳುತ್ತ ರೇಡಿಯೋ ತರಂಗಗಳು ಹಿಂಗ್ ಬಂದಾವ ಅಂತ ತಿಳ್ಕೊಳ್ಳಿ. ಹಿಂಗ್ ಬಂದಂತ ರೇಡಿಯೋ ತರಂಗಗಳು ಏನಪ್ಪಾ ಅಂತ ಬಿದ್ದು ಹಿಂಗ್ ಹೊಳ್ಳಿ ಹೋಗಂಗಾವು. ಅವೇನ್ ಮಾಡ್ತಾವ? ಹೊಳ್ಳಿ ಇಲ್ಲಿ ಕೂಡ್ಬಿಡ್ತಾವ.
ರೇಡಿಯೋ ತರಂಗಗಳು ಇಲ್ಲಿ ಕೂಡುದಪ್ಪ ಅಂತಂದ್ರೆ ಅಥವಾ ತರಂಗಗಳು ಕೂಡುದಪ್ಪ ಅಂತಂದ್ರೆ ಏನಾಗುತ್ತೆ ಅವಾಗ ನಮಗೆ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಟಿವಿ ಒಳಗೆ. ಸೊ ಡಿಸ್ ಆಂಟಿನಾ ಏನ್ರಿ ನಮಗೆ ಎಕ್ಸಾಂಪಲ್ ಕೊಟ್ರಪ್ಪ ಅಂತ ಅದಕ್ಕೆ ನೀವು ಎದಕ್ಕೆ ಕನ್ಸಿಡರ್ ಮಾಡಬೇಕು? ನೀಮ್ನ ದರ್ಪಣಕ್ಕ. ಯಾವ್ದಕ್ಕ? ನೀಮ್ನ ದರ್ಪಣ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬೇಕು. ಇದು ಆಯ್ತು ಚೌರ ದರ್ಪಣ ಅಂತಂದ್ರೆ ಏನನ್ನೋದು ಗೊತ್ತಾಯ್ತು. ಅದೇ ರೀತಿಯಾಗಿ ಫ್ಲಡ್ ಲೈಟ್ ಅಂತ ಹೇಳಿದ್ದಾನೆ. ಸ್ಟೇಡಿಯಂ ಒಳಗೆ ದೊಡ್ಡ ದೊಡ್ಡ ಲೈಟ್ ಕುಂದ್ರಿಸಿರ್ತಾರೆ ಗೊತ್ತಾ, ನೈಟ್ ಒಳಗೆ ಕ್ರಿಕೆಟ್ ಆಡೋ ಟೈಮಲ್ಲಿ ಅವರು ಎಲ್ಲಿ ಎಂತ ದರ್ಪಣವನ್ನು ಯೂಸ್ ಮಾಡಿರ್ತೀವಪ್ಪ ಅಂತ ಅಲ್ಲಿ ಕಾನ್ಕೇವ್ ಮಿರರ್ ನ ಯೂಸ್ ಮಾಡಿರ್ತೀವಿ ಅಂತ ಹೇಳಿ ನೆನಪಿರಲಿ. ಅದೇ ರೀತಿಯಾಗಿ ಸರ್ಚ್ ಲೈಟ್ ಅಪ್ಪ ಅಂತಂದ್ರೆ ಈಗ ಪರಪರಾಗ್ರ ಜೈಲ್ನಾಗ ಇರ್ತಾರ, ಅಲ್ಲಿ ಒಂದು ಫೋಕಸ್ ದೊಡ್ಡ ಲೈಟ್ ಬಿಡ್ತಿರ್ತಾರೆ ಈಗ, ಹೌದಾ? ಅದನ್ನು ಸರ್ಚ್ ಲೈಟ್. ಆಮೇಲೆ ನೀವು ಮನೆಯೊಳಗೆ ಬ್ಯಾಟ್ರಿ ಇಡ್ತಿರಲ್ಲ, ಅದನ್ನು ಸರ್ಚ್ ಲೈಟ್. ಅದಕ್ಕೆ ನಾನು ಎರಡು ಬಳಸಿದ್ದೀನಿ, ಸರ್ಚ್ ಲೈಟ್ ಬ್ಯಾಟ್ರಿ. ಅಲ್ಲಿ ಏನಪ್ಪಾ ಅಂತಂದ್ರೆ ಇದ ನೀಮ್ನ ದರ್ಪಣವನ್ನು ಯೂಸ್ ಮಾಡ್ತಾರ. ಆಮೇಲೆ ಇದ್ರೊಳಗೆ ವೆರಿ ವೆರಿ ಇಂಪಾರ್ಟೆಂಟ್ ಇಷ್ಟು ಪಾಯಿಂಟ್ಸ್ ಅದಾವ, ನೆನಪಿರ್ಲಿ. ಆಮೇಲೆ ಇದ್ರೊಳಗೆ ಬೆಳಕು ಕೇಂದ್ರೀಕರಣಗೊಳ್ತ ಅಂತ ಹೇಳಿ ನಾ ಹೇಳಿನಿ, ಆ ಪಾಯಿಂಟ್ಸ್ ಬರ್ಕೋರಿ. ಬೆಳಕು ಇದರಲ್ಲಿ ಏನಾಗುತ್ತ ಕೇಂದ್ರೀಕರಣಗೊಳಿಸ್ತ. ಆಮೇಲೆ ಇದ್ರೊಳಗೆ ನಾ ಹೇಳಿದ್ದೆ ನಾನು ಯಾವ ತರ ಬೆಳಕಿನ ತರಂಗಗಳು ಬರ್ತಾವ ಅಂದ್ರೆ ಅಡ್ಡ ತರಂಗಗಳು ಬರ್ತಾವ ಅಂತ ಹೇಳಿದ್ದೆ ನಾನು. ಬೆಳಕಿನ ತರಂಗಗಳು ಯಾವಾಗಿರ್ತಾವ? ಅಡ್ಡ ತರಂಗಗಳಾಗಿರ್ತಾವ. ಬೆಳಕು ಕಣ ರೂಪದಾಗದ, ತರಂಗಗಳ ರೂಪದಾಗದ ಅಂತ ಹೇಳಿ ಅನೇಕ ಸೈಂಟಿಸ್ಟ್ಗಳು ಎಕ್ಸ್ಪ್ಲೈನ್ ಮಾಡ್ರ, ಅದು ಗೊತ್ತಿತ್ತು ನಿಮಗ. ಆಮೇಲೆ ಬೆಳಕು ಅಡ್ಡ ತರಂಗಗಳ ಮೂಲಕ ಬರ್ತಾವ ಅಂತ ನಾ ಹೇಳಿದೆ. ಆಮೇಲೆ ಅಡ್ಡ ತರಂಗಗಳು ಅಂತಂದ್ರೆ ಏನ್ ಬಹಳ ಕನ್ಫ್ಯೂಷನ್ ಆಗ್ಬೇಡ್ರಿ. ಅಡ್ಡ ತರಂಗಗಳು ಅಂತಂದ್ರೆ ಈಗ ನೀರಿನ ಅಲೆಗಳೇನಪ್ಪಾ ಅಂತ ಹಿಂಗ್ ಬರ್ತಿರ್ತಾವ, ಅದೇ ರೀತಿಯಾಗಿ ಅದು ಏನ್ ಕಂಪಿಸ್ತಾವಲ್ಲ, ಕಂಪಿಸಿದ ಅಲೆಗಳನ್ನ ಏನಪ್ಪಾ ಅಂತಂದ್ರೆ ಅದೇ ರೀತಿಯಾಗಿ ಅಂದ್ರೆ ಅದ್ರ ಪ್ಯಾರಲ್ ಆಗಿ ಏನು ಬರ್ತಿದ್ವು ಅಂತಂದ್ರೆ ಅದು ಸಮಾಂತರವಾಗಿ ಬರ್ತಿದ್ವು ಅಂತಂದ್ರೆ ಅವಕ್ಕೆ ಏನಂತ ಹೇಳಿ ಕರಿತೀವಿ? ಅಡ್ಡ ತರಂಗಗಳು. ನೀರ ತರಂಗಗಳು ಅಂತಂದ್ರೆ ಉದ್ದೋಗಿರ್ತಾವ. ಅಂದ್ರೆ ಈಗ ನೀರ್ ಏನ್ರ ಹಿಂಗ್ ಕಂಪಿಸಲ್ಗತ್ತಿತ್ತಪ್ಪ ಅಂತಂದ್ರೆ ಅಲೆಗಳು ಹಿಂಗ್ ಬರ್ಲಗತ್ತಿತ್ತು ಅಂತಂದ್ರೆ ಕಂಪಿಸಿರ್ತಕ್ಕಂತ ಕಣಗಳೇನಪ್ಪ ಅಂತ ಹಿಂಗ್ ಮ್ಯಾಗ ಹೋಗ್ಬಿಡ್ತಾವ, ಅವಕ್ಕ ನೀಳ ತರಂಗ ಅಂತೀವಿ. ಇದು ಬೆಳಕು ಯಾವುದು? ಅಡ್ಡ ತರಂಗಗಳ ಮೂಲಕ ಹಾಯುತ್ತದೆ ಅಂತ ಹೇಳಿ ಇದೊಂದು ನೆನಪಿರ್ಲಿ. ಬೆಳಕು ಯಾವುದು ತರಂಗಗಳ ಮೂಲಕ? ಬೆಳಕು ಅಡ್ಡ ತರಂಗಗಳಾಗಿವೆ, ಅಡ್ಡ ತರಂಗಗಳಾಗಿವೆ. ಓಕೆನಾ? ಈಗ ಯಾವ್ದು ನೋಡ್ಕೊಂಡಿವಿ ನಾವು? ನೀಮ್ನ ದರ್ಪಣದ ಬಗ್ಗೆ ನೋಡ್ಕೊಂಡಿವಿ. ಇದರಾಗೆ ಬಿ ಯಾವ್ದು ಬರ್ತಪ್ಪ ಅಂತಂದ್ರೆ ಪಿ ನ ದರ್ಪಣದ ಬಗ್ಗೆ ಬರ್ತದ. ಇದನ್ನೇನಪ್ಪ ಅಂತ ಇದಿಷ್ಟು ರಬ್ ಮಾಡಿ ನೋಡ್ಬಿಡೋಣ. ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ನೀಮ್ನ ದರ್ಪಣ ನೋಡಿದೆ. ಅದ್ರೊಳಗೆ ಇನ್ನೊಂದು 2 ಪಾಯಿಂಟ್ ಉಳಿದಾವ. ಯಾವಪ್ಪ ಅಂತಂದ್ರೆ ಇನ್ನು ಯೂಸಸ್ ಗಳು ಹೇಳ್ಬೋದು ಅಂತಂದ್ರೆ ಒಂದು ಸೌರ ವಲಯಗಳು ಅಥವಾ ಫರ್ನೆಸ್ ಅಂತ ಹೇಳಿ ಕರಿತೀವಿ. ಒಂದೇದು. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಯೂಸ್ ಒಳಗೆ ಬರ್ಕೋರಿ. ಯಾವ್ದು? ನೀಮ್ನ ದರ್ಪಣದೊಳಗ ಸೌರ ವಲಯಗಳು, ಸೌರ ವಲಯಗಳಲ್ಲಿ. ಓಕೆನಾ? ಸೌರ ವಲಯಗಳಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ದಂತ ಅಂದ್ರೆ ಹಲ್ಲಿನ ದವಾಖಾನೆ ಒಳಗ, ಕಣ್ಣಿನ ದವಾಖಾನೆ ಒಳಗ ಅವ್ರೇನ್ ಮಾಡ್ತಾ ಹಿಂಗ್ ನೋಡ್ತಾರ ನೋಡ್ರಿ. ಹಲ್ಲಿನ ದವಾಖಾನೆ ಬಾಯಿ ಒಳಗೆ ಹಿಂಗ್ ಒಂದು ಹಾಕಿ ಹಿಂಗ್ ನೋಡ್ತಿರ್ತಾರ. ಅದೇನಪ್ಪಾ ಅಂತಂದ್ರೆ ಅಲ್ಲಿ ಯೂಸ್ ಮಾಡ್ತಾರ ಅಂದ್ರೆ ದವಾಖಾನೆ ಒಳಗ. ದಂತ ಮತ್ತು ಹಲ್ಲಿನ ಮತ್ತು ಮೂಗಿನ ಅಂದ್ರೆ ಇದರ ಟೆಸ್ಟ್ ಅಂದ್ರೆ ಇದರದ್ದು ಏನಪ್ಪಾ ಅಂತ ಯಾವುದೇ ಪ್ರಾಬ್ಲಮ್ ಆಗಿದ್ವಪ್ಪ ಅಂತ ಅಲ್ಲಿ ಈ ಮಿರರ್ ಅನ್ನ ಹಾಕಿ ಏನಾಗ್ಯದ ಅನ್ನೋದು ಇಲ್ಲಿಗೆ ಒಳಗೆ ಹಲ್ಲಿನ ಒಳಗೆ ಕ್ಯಾವಿಟಿ ಆಗಿತ್ತು ಅಂತಂದ್ರೆ ಅಥವಾ ಹುಳ ತಿಂದ ಅಂತ ಅಂತಿರಲ್ಲ, ಕ್ಯಾವಿಟಿ ಅಥವಾ ಬ್ಯಾಕ್ಟೀರಿಯಾ ತಿಂದಿರ್ತಾವಲ್ಲ, ಬ್ಯಾಕ್ಟೀರಿಯಾಗಳು ಹೆಚ್ಚಾದ ತಿಂದಾಗ ಅದನ್ನ ನೋಡ್ಲಿಕ್ಕೆ ಎಲ್ಲಿ ಕ್ಯಾವಿಟಿ ಆಗ್ಯದ ಅಂತ ಹೇಳಿ ನೋಡ್ಲಿಕ್ಕೆ ಹಲ್ಲಿನ ಒಳಗೆ ದಂತ, ಆಮೇಲೆ ದಂತ ಅಂದ್ರೆ ಒಂದೇ, ಹಲ್ಲು ಅಂದ್ರೂ ಒಂದೇ. ದಂತ ಆಯ್ತಾ, ಮೂಗು ಆಯ್ತಾ, ಇದೇನಪ್ಪಾ ಅಂತಂದ್ರೆ ದಂತ, ಮೂಗು ಅಥವಾ ಕಿವಿ. ಸೊ ಇಲ್ಲೆಲ್ಲ ಏನಪ್ಪಾ ಅಂತಂದ್ರ ವೈದ್ಯರು ಏನಪ್ಪಾ ಅಂತಂದ್ರ ಈ ನಿಮ್ನ ದರ್ಪಣವನ್ನ ಯೂಸ್ ಮಾಡ್ತಾರ. ಈಗ ಯಾವ್ದು ನೋಡೋಣಪ್ಪ ಅಂತಂದ್ರ ಪೀನ ದರ್ಪಣ ಅಂತ ಹೇಳಿ ಹೇಳಿದ್ದೆ ನಾನು. ಹೆಂಗಿರ್ತಪ್ಪ ಅಂತ ಹಿಂಗಿರ್ತ ಅಂತ ಹೇಳಿದ್ದೆ. ಇದ್ರೊಳಗೆ ಬೆಳಕು ಏನಾಗುತ್ತಪ್ಪ ಅಂತಂದ್ರ ಹಿಂಗ್ ಸ್ಪ್ರೆಡ್ ಆಗಿಬಿಡ್ತದ. ಬೆಳಕೇನಾಗುತ್ತೆ ಇಲ್ಲಿ ಸ್ಪ್ರೆಡ್ ಆಗುತ್ತ ಅಂತಂದಂಗ ಅಂದ್ರ ಹೇಳಿದ್ದೆ ನಾನು. ವಿಕೇಂದ್ರೀಕರಣಗೊಳ್ತೇವೆ. 1ನೇ ಪಾಯಿಂಟ್ ಏನ್ ಹೇಳಿದ್ದೆ? ಬೆಳಕು ವಿಕೇಂದ್ರೀಕರಣಗೊಳ್ಳುತ್ತದೆ. ನಾನು ನಿಜ ಹೇಳ್ಬೇಕಂದ್ರೆ ಈ ಬರ್ಸೋದ್ರೊಳಗೆ ಟೈಮ್ ಭಾಳ ಹೋಗುತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ. ಬೆಳಕೇನಾಗುತ್ತಾ ವಿಕೇಂದ್ರೀಕರಣಗೊಳ್ಳುತ್ತ ಅಂತ ಹೇಳಿದ್ದೆ ನಾನು. ಆಮೇಲೆ ಇಲ್ಲಿ ಇದ್ದಂತ ವಸ್ತುವಿನ ಪ್ರತಿಬಿಂಬ ಯಾವ ತರ ಬೀಳ್ತದಪ್ಪ ಅಂತ ನಾನು ಹೇಳಿದ್ದೆ. ಸಮತಲ ದರ್ಪಣದೊಳಗ ಯಾವ್ದು ಹೇಳಿದ್ದೆ? ವಾಸ್ತವ ಮತ್ತು ನೇರ ಬೀಳ್ತದೆ ಅಂತ ಹೇಳಿದ್ದೆ. ಈ ನೀಮ್ನ ದರ್ಪಣದಾಗ ಯಾವ್ದು ಬೀಳ್ತ ಅಂತ ಹೇಳಿದ್ದೆ? ಸತ್ಯ ಮತ್ತು ತಲೆ ಕೆಳಗಾದಂತ ಬೀಳ್ತ ಅಂತ ಹೇಳಿದೆ. ಆಮೇಲೆ ಸತ್ಯ ಪ್ರತಿಬಿಂಬವನ್ನ ಪರದೆಯ ಮೇಲೆ ನಾವು ಪಡೆಯಲಿಕ್ಕೆ ಸಾಧ್ಯ ಅದ ಅಂತ ಹೇಳಿದೆ. ಅದೇ ರೀತಿಯಾಗಿ ಈಗ ಪೀನ ದರ್ಪಣ, ಈ ಪೀನ ದರ್ಪಣದಲ್ಲಿ ಎಂತ ಬೆಳಕು ಅಥವಾ ಪ್ರತಿಬಿಂಬ ಹೆಂಗ್ ಬೀಳ್ತಪ್ಪ ಅಂತಂದ್ರೆ ವರ್ಚುವಲ್ ಅಂಡ್ ಡೈರೆಕ್ಟ್ ಬೀಳುತ್ತೆ. ವರ್ಚುವಲ್ ಅಂಡ್ ಡೈರೆಕ್ಟ್ ಅಂತಂದ್ರೆ ಏನ್ ಸಮತಲ ದರ್ಪಣದ ಬಿದ್ದಿತ್ತಲ್ಲ ಅದ ಇಲ್ಲಿ ಏನಪ್ಪ ಅಂತ ಬೀಳುತ್ತ. ವಾಸ್ತವ ಮತ್ತು ನೇರವಾದಂತ ಇಮೇಜ್ ಬಿದ್ದಿರುತ್ತ. ಇಲ್ಲಿ ಏನಪ್ಪಾ ಅಂತಂದ್ರೆ ಚಿಕ್ಕ ಇಮೇಜ್ಗಳು ಬೀಳ್ತಾವ. ಯಾವುದು?
ಚಿಕ್ಕ ಇಮೇಜ್, ಚಿಕ್ಕದಾದಂತ ಪ್ರತಿಬಿಂಬ ಕಾಣಿಸ್ತಾವ. ಇಲ್ಲಿ ಪ್ರತಿಬಿಂಬ ಕಾಣಿಸ್ತಾವ. ತಲೆ ಕೆಳಗಾದ ಎಲ್ಲಿ ಬೀಳ್ತಪ್ಪ ಅಂತ ಕೇಳ್ತಾರೆ ನಿಮಗೆ, ಅದು ಎಲ್ಲಿ ಹೇಳ್ಬೇಕು ನಾವು? ನೀಮ್ನ ದರ್ಪಣದೊಳಗ. ಆಮೇಲೆ ಪೀನ ದರ್ಪಣದಲ್ಲಿ ಎಂತ ಬೀಳ್ತಪ್ಪ ಅಂತಂದ್ರೆ ವಾಸ್ತವ, ನೇರ ಮತ್ತು ಏನಪ್ಪಾ ಅಂತಂದ್ರೆ ಚಿಕ್ಕದಾದಂತ ಪ್ರತಿಬಿಂಬ ಬೀಳ್ತಾವ. ಸೊ ಅದ್ರ ಸಲುವಾಗಿ ಯೂಸಸ್ ಅಥವಾ ಉಪಯೋಗಗಳು ಎಲ್ಲಿ ಮಾಡ್ತೀವಪ್ಪ ಅಂತಂದ್ರ ವಾಹನದ ಹಿನ್ನೋಟ ದರ್ಪಣಗಳಾಗಿ. ಹಿನ್ನೋಟ ದರ್ಪಣಗಳಾಗಿ ಅಂತಂದ್ರೆ ಯಾವ್ದ್ರಿ? ಈ ಮಗ್ಲಿಕಿನ ಸೈಡ್ ಮಿರರ್ ಇರುತ್ತಲ್ಲ ಅದನ್ನು. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಮ್ಯಾಗ ಒಂದು ಹಾಕಿರ್ತಾರ ನೋಡ್ರಿ ಕನ್ನಡಿ, ಕಾರ್ನ್ಯಾಗ ನೋಡ್ರಿ, ಕಾರ್ ಆಗ್ಲಿ ಅಥವಾ ಇವತ್ತೇನಪ್ಪಾ ಅಂತಂದ್ರೆ ಯಾವ್ದೇ ಆಗಿರೋ ಕಾರು, ಆಮೇಲೆ ಜೀಪ್ ಆಗಿರ್ಲಿ ಅಂತದ್ರೊಳಗೆ ಏನಪ್ಪಾ ಇಲ್ಲೊಂದು ಕನ್ನಡಿ ಹಾಕಿರ್ತಾರ, ಮಗ್ಲಕ್ಕೂ ಕನ್ನಡಿ ಇರ್ತಾವ. ಇವೇನಪ್ಪಾ ರೇರ್ ವ್ಯೂ ಮಿರರ್ಸ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ನಾಗ. ರೇರ್ ವ್ಯೂ ಅಥವಾ ಕನ್ನಡದೊಳಗೆ ಯಾವಪ್ಪ ಅಂತ ವಾಹನದ ಹಿನ್ನೋಟದ ಕನ್ನಡಿ ಅಥವಾ ದರ್ಪಣಗಳಾಗಿ ಯೂಸ್ ಮಾಡ್ತೀವಿ. ಯಾಕ ಅಂತಂದ್ರ ಇಲ್ಲಿ ಯಾಕೆ ಅದನ್ನೇ ಯೂಸ್ ಮಾಡ್ತೀವಿ ಅಂತಂದ್ರೆ ಪೀನ ದರ್ಪಣನೇ ಯಾಕೆ ಯೂಸ್ ಮಾಡ್ತೀವಿ ಅಥವಾ ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರ ಅತಿ ದೊಡ್ಡದಾದಂತ ಏರಿಯಾನ ಕವರ್ ಮಾಡ್ತಾರೆ. ನಾನು ಇಮೇಜ್ ನ ತೋರಿಸ್ತೀನಿ ಅಲ್ಲಿ ವಿಡಿಯೋದೊಳಗ. ದೊಡ್ಡದಾದಂತ ಏರಿಯಾ ಅಂದ್ರೆ ಜಾಗ ಬಹಳ ಕವರ್ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ವಸ್ತು ಸ್ಪಷ್ಟವಾಗಿ ಚಿಕ್ಕದಾಗಿ ಕಾಣಿಸ್ತಪ್ಪ ಅಂತ ಸಮೀಪವಾಗಿ ತೋರಿಸ್ತದ. ಇಮೇಜ್ ಚಿಕ್ಕದಾಗಿ ಸಮೀಪವಾಗಿ ತೋರಿಸ್ತಾ, ಆಮೇಲೆ ಏರಿಯಾ ಬಹಳ ಕವರ್ ಮಾಡ್ತದ. ಹಿಂಗೆ ಕೇಳ್ತಾರೆ, ಏರಿಯಾ ಬಹಳ ಕವರ್ ಮಾಡಿ ಇಮೇಜ್ ಸ್ಪಷ್ಟವಾಗಿ ಮತ್ತು ಸಮೀಪವಾಗಿ ತೋರಿಸ್ತಕ್ಕಂಥ ದರ್ಪಣ ಯಾವುದು ಅಂತ ಹೇಳಿ ಕೇಳಿದಾಗ ನೀವು ಏನಂತ ಹೇಳಿ ಹೇಳ್ಬೇಕು? ಪೀನ ದರ್ಪಣ ಅಂತ ಹೇಳಿ ಅಂದಿರಬೇಕು. ಆಯ್ತಾ? ಇದು ಆಯ್ತು. ಆಮೇಲೆ ಏನಪ್ಪಾ ಅಂತಂದ್ರ ಮತ್ತೆ ಎಲ್ಲಿ ಯೂಸ್ ಮಾಡ್ತಾನಪ್ಪ ಅಂತಂದ್ರ ಇದ್ರಾಗ ಎಲ್ಲಿ ಅಂತಂದ್ರ ಸ್ಟ್ರೀಟ್ ಲೈಟ್, ದಾರಿ ದೀಪಗಳು ಅಥವಾ ದಾರಿ ದೀಪಗಳು ಅಂತ ಬರೀಬಹುದು. ದಾರಿ ದೀಪಗಳಲ್ಲಿ ಅಥವಾ ರಸ್ತೆ ಬದಿಯ ಇರತಕ್ಕಂಥ ದೀಪಗಳಲ್ಲಿ, ರಸ್ತೆ ಬದಿಯ ದೀಪಗಳಲ್ಲಿ ಅಲ್ಲಿ ಒಂದು ಹಿಂಗೇನಪ್ಪ ಅಂತ ಹಿಂಗ ಡೂಮ್ ಕುದಿಸಿರ್ತಾನ ನೋಡಿ, ಅಲ್ಲಿ ಅದನ್ನು ಒಂದು. ಆಮೇಲೆ ಏನಪ್ಪಾ ಅಂತಂದ್ರ ಇದು ಶಾಪ್ಗಳಲ್ಲಿ ಯಾವ್ದಪ್ಪ ಅಂತಂದ್ರ ಈ ಕಿರಾಣಿ ಶಾಪ್ನ್ಯಾಗ ಈ ಒಂದು 30-40 ಕಿರಾಣಿ ಶಾಪ್, 30x40 ಏನಪ್ಪ ದೊಡ್ಡದ ಏರಿಯಾ ಆದಂತ ಒಂದು ಕಿರಾಣಿ ಶಾಪ್ ಇರ್ತದೆ ಅಥವಾ ಬಿಗ್ ಬಜಾರ್ ಇರ್ತದೆ ಅಥವಾ ಬಿಗ್ ಮಾರ್ಕೆಟ್ ಇರ್ತದೆ ಅಂತ ಅನ್ಕೋರಿ. ಆ ಮಾರ್ಕೆಟ್ ಒಳಗೆ ಏನಪ್ಪಾ ಅಂತ ಎಲ್ಲಾ ಮಾಲ್ಗಳು ಹಚ್ಚಿರ್ತಾನ, ಅದ ಇದು ಯಾವ್ದು ವಸ್ತುಗಳು ಹಚ್ಚಿರ್ತಾನ. ಅವಾಗ ಏನಂದ್ರೆ ಒಂದೇ ಕ್ಯಾಮ್ರಾ ಇಟ್ಟನಪ್ಪ ಅಂತಂದ್ರೆ ಎಲ್ಲಾ ಕಡೆ ಕಾಣಿಸಂಗಿಲ್ಲ. ಸೊ ಅದಕ್ಕೆ ಮಲ್ಟಿಪಲ್ ಕ್ಯಾಮ್ರಾಗಳು ಅಂದ್ರೆ ಬಹಳಷ್ಟು ಕ್ಯಾಮ್ರಾಗಳು ಕುಂದಿರ್ಸ್ಬೇಕಾಗಿರ್ತಾವ. ಬಹಳಷ್ಟು ಕ್ಯಾಮ್ರಾಗಳನ್ನು ಕುಂದಿರ್ಸೋದು ಅವಾಯ್ಡ್ ಮಾಡೋ ಸಲುವಾಗಿ ಏನಪ್ಪಾ ಅಂತಂದ್ರೆ ಇದು ಸೆಕ್ಯೂರಿಟಿ ಏನಂತಂದ್ರೆ ಸೆಕ್ಯೂರಿಟಿ ಮಿರರ್ ಆಗಿ ಯಾವ ಕುಂದಿರ್ಸ್ತಾರಪ್ಪ ಅಂತಂದ್ರ ಈ ಪೀನ ದರ್ಪಣವನ್ನು ಕುಂದಿರ್ಸ್ತಾರೆ. ಎಲ್ಲಿ ಕುಂದಿರ್ಸ್ತಾರ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಇದೊಂದು ಕ್ಯಾಮ್ರಾವನ್ನ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಹಿಂಗೆ ಹೇಳ್ತೀನಿ ನಿಮಗ ಅಂದ್ರೆ ಇಲ್ಲಿ ಕ್ಯಾಮ್ರಾ ಕುಂದಿರ್ಸಿರಿ ಅಂತ ತಿಳ್ಕೊರಿ. ಇಲ್ಲೆಲ್ಲ ವಸ್ತುಗಳು ಹಚ್ಚಿನ, ಬಟ್ ಇಲ್ಲಿ ವಸ್ತು ನನಗೆ ಇಲ್ಲಿ ಕ್ಯಾಮ್ರಾದಾಗ ಕಾಣಿಸಲ್ಲಪ್ಪ ಅಂತ ಅವ ಏನ್ ಮಾಡ್ತಾನ, ಇಲ್ಲೊಂದು ಮಿರರ್ ಕುಂದಿರ್ಸ್ತಾನೆ. ಯಾವುದು? ಪೀನ ದರ್ಪಣ ಕುಂದಿರ್ಸ್ತಾನೆ. ಅದು ಎಂತದಿರ್ತಾನೋ ನಾ ಹೇಳಿರ್ತೀನಿ. ಆ ಪೀನ ದರ್ಪಣವನ್ನು ಕುಂದಿಸ್ತಾನ ಇಲ್ಲಿ ಇರ್ತಕ್ಕಂಥ ವಸ್ತುಗಳು ಇಲ್ಲಿ ಪೀನ ದರ್ಪಣ ಮ್ಯಾಗ ಬೀಳ್ತಾವ. ಈ ಬಿದ್ದಂತ ವಸ್ತು ಏನಪ್ಪಾ ಅಂತಂದ್ರೆ ಕ್ಯಾಮ್ರಾದೊಳಗೆ ಕ್ಯಾಪ್ಚರ್ ಆಗಿಬಿಡ್ತಾವ. ಅಂದ್ರೆ ಇದು ಪೂರಾ ಏರಿಯಾ ಏನಪ್ಪಾ ಅಂತಂದ್ರೆ ಒಂದೇ ಕ್ಯಾಮ್ರಾದಾಗ ನಾವು ಕವರ್ ಮಾಡಬಹುದು. ಆಮೇಲೆ ಎರಡನೇದು ವಾಹನಗಳ ಹಿನ್ನೋಟ ಆಯ್ತು, ಪೀನ ದರ್ಪಣ ಆಯ್ತು. ಆಮೇಲೆ ಏನಪ್ಪಾ ಕ್ಯಾಮ್ರಾಗಳಾಗೂ ಯೂಸ್ ಮಾಡ್ತಾರ ಇದನ್ನ. ಓಕೆನಾ? ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಅನೇಕ ಯೂಸಸ್ ನಾವು ನೋಡ್ಕೊಂಡಿದ್ದೆ. ಆದ್ಮೇಲೆ ಮತ್ತೆ ಯಾವ್ಯಾವಪ್ಪ ಅಂತಂದ್ರೆ ಬೈನಾಕ್ಯುಲರ್, ಬೀದಿ ದೀಪಗಳಲ್ಲಿ ಅಂತ ಹೇಳಿ. ಈಗ ಏನಪ್ಪಾ ಅಂತಂದ್ರೆ ನಾ ಹೇಳಿದೆ ನಿಮಗೆ ವಾಹನಗಳ ಹಿನ್ನೋಟ, ದಾರಿ ದೀಪಗಳು ಅಥವಾ ರಸ್ತೆ ಬದಿಯ ಬೀದಿ ದೀಪಗಳಲ್ಲಿ, ಮತ್ತು ಸೆಕ್ಯೂರಿಟಿ ಎಲ್ಲಿ ಶಾಪ್ನ್ಯಾಗ ಅಂತ ಹೇಳಿದ್ದೆ. ಅದೇ ರೀತಿ ಕ್ಯಾಮ್ರಾ, ಬೈನಾಕ್ಯುಲರ್ ಅಂದ್ರ ದುರ್ಬಿನ್ ಅಂತ ಅಂತೀವಲ್ರಿ ನಾವು, ದುರ್ಬಿನ್ ನೋಡ್ತೀವಲ್ಲ ಅಂತಲ್ಲಿ ಏನಪ್ಪಾ ಅಂತಂದ್ರ ಈ ಮಿರರ್ ಗಳನ್ನ ಯೂಸ್ ಮಾಡ್ತಾರ ಅಂತ ಹೇಳಿ ನಿಮ್ಗೆ ಗೊತ್ತಿರಲಿ. ಬೆಳಕು ವಿಕೇಂದ್ರೀಕರಣಗೊಳ್ತದ. ಆಮೇಲೆ ವಾಸ್ತವ ಮತ್ತು ಇವೇನ್ ಪಾಯಿಂಟ್ಸ್ ಗಳು ಬರ್ದಿನಲ್ಲ ಒಂದಿಷ್ಟು ಪಾಯಿಂಟ್ಸ್ ಗಳು ಇದ್ರೊಳಗೆ ಎಕ್ಸಾಮ್ ದಾಗ ಕೇಳಿರ್ತಕ್ಕಂಥವ, ಇನ್ನೊಂದಿಷ್ಟು ಪಾಯಿಂಟ್ಸ್ ಗಳು ಇದ್ರ ಮ್ಯಾಗ ಎಕ್ಸಾಮ್ ದಾಗ ಕೇಳ್ತಾನ ಅಂತ ಹೇಳಿ ಗೊತ್ತಿರಲಿ. ಈಗ ನಾವ್ ಏನ್ ನೋಡ್ತೀವಪ್ಪ ಅಂತ ಪೀನ ದರ್ಪಣಗಳ ಬಗ್ಗೆ ನೋಡಿದ್ವಿ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈಗ ಮಸೂರುಗಳ ಬಗ್ಗೆ ನೋಡೋಣ. ಆ ಮಸೂರುಗಳೊಳಗೆ ಏನೇನು ಬರುತ್ತೆ ಅಂತ ಹೇಳಿ. ಆಮೇಲೆ ಇನ್ನೊಂದು ನಾನು ಒಂದು ನಿಮ್ಗೆ ಡೌಟ್ಸ್ ಅನ್ನೋದಕ್ಕಿಂತ ನೀವು ಒಂದು ನೆನಪಿಟ್ಕೊಂಡ್ಬಿಟ್ರಿ. ಸ ನೀ ದ ಅಂತ ಹೇಳಿದ್ರೆ ಏನದು? ಸ ನೀ ದ, ಹೌದಿಲ್ಲ? ಸ ನೀ ಮದ ಏನೋ ನೆನಪಿಟ್ಕೊಂಡಿರ್ತೀರಿ. ಸಮೀಪ ದೃಷ್ಟಿ ದೋಷಕ್ಕೆ ಏನಪ್ಪಾ ಅಂತಂದ್ರೆ ನೀಮ್ನ ದರ್ಪಣ. ತಪ್ಪ ಯಪ್ಪ,
ನಿಮ್ಗೇನ್ರೆ ಈ ಚಸ್ಮಾ ಮುಂದೆ ಏನ್ರ ನಾ ಕನ್ನಡಿ, ದರ್ಪಣ ಅಂದ್ರೆ ಏನು ಕನ್ನಡಿ. ಈ ಕನ್ನಡಿ ಇಟ್ಟಪ್ಪ ಕಣ್ಣು ಏನ್ರ ಕಣ್ಣು ಕಾಣಿಸ್ಲಿಕ್ಕೆ ಸಾಧ್ಯ ಅದ? ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕ? ದರ್ಪಣ ಇಡಬಾರ್ದ್ರೆ ಇಲ್ಲಿ ಯಾವಾಗಲೂ ಗ್ಲಾಸ್ ಅಂದ್ರೆ ಚಸ್ಮಾ ಒಳಗೆ ಏನ್ ಯೂಸ್ ಮಾಡ್ತಾರ? ಲೆನ್ಸ್ ಯೂಸ್ ಮಾಡ್ತಾರ. ಲೆನ್ಸ್ ಯೂಸ್ ಮಾಡ್ತಾರ ಅಂದ್ರೆ ಏನು? ಇಚ್ಚ ಕಡೆ ಅಲ್ಲಿ ಹೊರಗಿಂದ ಬಿದ್ದಂತ ಬೆಳಕು ನಮ್ಮ ಕಣ್ಣಿನ ಒಳಗೆ ಹೋಗ್ಬೇಕು ಅಂತಂದ್ರೆ ಲೆನ್ಸ್ ಯೂಸ್ ಮಾಡ್ಬೇಕು, ಕನ್ನಡಿಯನ್ನು ಯೂಸ್ ಮಾಡಲ್ಲ. ಸೊ ಇದನ್ನ ತೆಗೆದು ಹಾಕ್ಬಿಡ್ರಿ ಮೈಂಡ್ ನಲ್ಲಿ. ಇದು ಸ ನಿ ದ ಇವೆಲ್ಲ ಏನಪ್ಪಾ ಅಂತ ನೆನಪಿಟ್ಕೊಳ್ಳೋದು ತೆಗೆದು ಬಿಡ್ರಿ. ಇಲ್ಲಿ ನಾನು ನಿಮ್ಗೆ ಪ್ರಾಕ್ಟಿಕಲಿ ಏನಪ್ಪಾ ಅಂತ ಯೂಸ್ ಮಾಡೋದು ಹೆಂಗ ಯೂಸ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಅಂತ ನಿಮಗೆ. ಓಕೆನಾ? ಈಗ ಪೀನ ದರ್ಪಣ ಆಯ್ತು, ನೀಮ್ನ ದರ್ಪಣ ಆಯ್ತು, ಸಮತಲ ದರ್ಪಣ ಆಯ್ತು. ಅಂದ್ರೆ ದರ್ಪಣಗಳ ಬಗ್ಗೆ ಮುಗೀತು. ಸಮತಲ ದರ್ಪಣ ಮತ್ತು ಗೋಲಿಯ ದರ್ಪಣಗಳ ಬಗ್ಗೆ ಮುಗೀತು. ಈಗ ಯಾವ್ದಕ್ಕೆ ಹೋಗೋಣ ಅಂತಂದ್ರೆ ಮಸೂರಗಳ ಬಗ್ಗೆ ನೋಡೋಣ. ಓಕೆನಾ? ಮಸೂರಗಳ ಬಗ್ಗೆ ನೋಡೋಣ. ಮಸೂರಗಳು ಎರಡು ಟೈಪ್ ಅದಾವ ಅಂತ ಹೇಳಿದ್ದೆ ನಾನು. ಒಂದೇದು ಯಾವ್ದಪ್ಪ ಅಂತಂದ್ರೆ ಎ ಯಾವ್ದು ಅಂತಂದ್ರೆ ಅದು ನೀಮ್ನ ಮಸೂರ. ನೀಮ್ನ ಮಸೂರ. ಆಮೇಲೆ ಇದಕ್ಕೆ ಇಂಗ್ಲಿಷ್ ಏನಂತಾರ? ಕಾನ್ಕೇವ್. ಕಾನ್ಕೇವ್ ಲೆನ್ಸ್ ಅಂತ ಹೇಳಿ ಕರೀತಾರ. ಅದೇ ರೀತಿಯಾಗಿ ಎರಡನೇದು ಯಾವಪ್ಪ ಅಂತಂದ್ರೆ ಬಿ ಪೀನ ಮಸೂರ. ಮಸೂರ ಇದು ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರೀತಾರ. ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಬರ್ಕೋರಿ ಕರೆಕ್ಟ್ ಆಗಿ. ಈಗ ನೋಡೋಣ, ಎರಡು ನೋಡೋಣ. ಇದ್ರೊಳಗೆ ಬಹಳ ಅಂತ ಪಾಯಿಂಟ್ಸ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಎಂತ ಇರ್ತಾವಪ್ಪ ಅಂತ ನೀವು ನಮ್ಮ ಮಸೂರ ಹಿಂಗಿರುತ್ತೆ ಅಂತ ಹೇಳಿದ್ದೆ ನಾನು. ಸೊ ಇದ್ರೊಳಗೆ ಬೆಳಕು ಏನಾಗುತ್ತೆ? ಚಿತ್ರೀಕರಣಗೊಳ್ಳುತ್ತೆ ಅಂತ ಹೇಳಿದ್ದೆ. ನೆನಪಿರ್ಲಿದೆಯಲ್ಲ? ಬೆಳಕು ಚಿತ್ರೀಕರಣಗೊಳ್ಳುತ್ತೆ ಅಂತ ಹೇಳಿ. ಆಮೇಲೆ ಏನಪ್ಪಾ ಅಂತಂದ್ರೆ ಇದು ಹೆಂಗಿರ್ತಪ್ಪ ಅಂತಂದ್ರೆ ತುದಿಯಲ್ಲಿ ದಪ್ಪಾಗಿದ್ದು ಮಧ್ಯದಲ್ಲಿ ತೆಳವಾಗಿದ್ರೆ ಅಂತ ಲೆನ್ಸ್ ಗಳಿಗೆ ಏನಂತ ಹೇಳಿ ಕರಿತೀವಿ? ನೀಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಪೀನ ಒಳಗೆ ಬಂದಿವಿ ಅಂತಂದ್ರೆ ಹಿಂಗಿರುತ್ತೆ. ಓಕೆನಾ? ಇದು ಏನಾಗುತ್ತೆ? ಇಲ್ಲಿ ಬೆಳಕುಗಳು ಇಲ್ಲಿ ಕೇಂದ್ರೀಕರಣಗೊಳ್ತಾವ. ಮುಂದೆ ಹೋಗಿ ಏನಾಗುತ್ತ? ಕೇಂದ್ರೀಕರಣಗೊಳ್ತಾವ. ಸೊ ಅದರ ಸಲುವಾಗಿ ಇದ್ರೊಳಗೆ ಇಮೇಜ್ಗಳು ಯಾವ ಬೀಳ್ತಾವ ಅಂತ ಹೇಳಿ ನೋಡೋಣ. ಇದ್ರೊಳಗೆ ಯಾವ ಬೀಳ್ತಾವ ಅಂತ ಹೇಳಿದೆ ನಾನು? ವರ್ಚುವಲ್ ಅಂಡ್ ಇರೆಕ್ಟ್. ವರ್ಚುವಲ್ ಅಂಡ್ ಇರೆಕ್ಟ್ ಬೀಳ್ತದ, ಅಥವಾ ವಾಸ್ತವ ಮತ್ತು ನೇರ ಅಂತ ಹೇಳಿ ಬರ್ಕೋರಿ. ಆಮೇಲೆ ಇದ್ರೊಳಗೆ ಯಾವ್ದು ಬೀಳ್ತಪ್ಪ ಅಂತಂದ್ರೆ ರಿಯಲ್ ಅಂಡ್ ಇನ್ವರ್ಟೆಡ್ ಬೀಳ್ತದ. ಸತ್ಯ ಮತ್ತು ತಲೆ ಕೆಳಗಾದ ಹೇಳ್ತೀನಿ ಇವಾಗ. ಇದಕ್ಕ ಆಮೇಲೆ ದರ್ಪಣ ಕಂಪೇರ್ ಮಾಡಿ ಹೇಳ್ತೀನಿ. ಈಗ ಇದ್ರದ್ದು ಯೂಸಸ್ ನೋಡ್ಕೊಳ್ಳೋಣ. ಹಂಗೆ ಇದು ಕಂಟಿನ್ಯೂಟಿಯಲ್ಲಿ ಇದ್ರದ್ದು ಯೂಸಸ್ ಎಲ್ಲಪ್ಪ ಅಂತಂದ್ರೆ ಈಗ ಬರ್ತದೆ ನೋಡ್ರಿ. ಸಮೀಪ ದೃಷ್ಟಿ ದೋಷ ಮತ್ತು ದೂರ ದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷ ಅಂತಂದ್ರೆ ಏನು? ಸಮೀಪ ದೃಷ್ಟಿ ದೋಷ ಅಂತಂದ್ರೆ ಸಮೀಪದ ವಸ್ತುಗಳು ಸರಿಯಾಗಿ ಕಾಣಿಸ್ತಾವ, ದೂರದ ವಸ್ತುಗಳು ಏನಪ್ಪಾ ಅಂತ ನಮ್ಗೆ ಸರಿಯಾಗಿ ಕಾಣಿಸಂಗಿಲ್ಲ. ಆ ಟೈಮಲ್ಲಿ ನಾವು ಏನ್ ಅನ್ಕೊಬೇಕು? ಅದಕ್ಕೆ ಸಮೀಪ ದೃಷ್ಟಿ ದೋಷ ಅಂತ ಅನ್ಕೋಬೇಕು. ಮತ್ತ ನೋಡ್ರಿ, ಸಮೀಪ ದೃಷ್ಟಿ ದೋಷ ಹಿಂಗ್ ಬರುತ್ತೆ. ಇದು ನಮ್ಗೆ ಕಣ್ಣದ ಅಂತ ಅನ್ಕೋರಿ. ಇದು ಕಣ್ಣಿದು ಕಣ್ಣೇ ಇದು. ಇದ್ರ ಒಳಗೆ ಏನ್ ಬೀಳ್ತಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಇಮೇಜಸ್ ಗಳು ಈ ಲೆನ್ಸ್ ಗಳನ್ನ ದಾಟಿ ಹೋಗ್ಬೇಕಾದ್ರ ಇದು ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ ನಮ್ಮ ಕಣ್ಣಾಗ. ಈ ಲೆನ್ಸ್ ಗಳು ಏನಾಗುತ್ತಪ್ಪ ಅಂತಂದ್ರೆ ಬಿಫೋರ್ ರೆಟಿನಾ ಏನಪ್ಪಾ ಅಂತ ಕ್ರೋಡಿ ಅಂದ್ರೆ ಕೇಂದ್ರಿತವಾಗಿ ಬಿಡುತ್ತ. ಅಂದ್ರೆ ಎಲ್ಲಿ ಬೀಳ್ಬೇಕಂದ್ರೆ ಆಕ್ಚುಲಿ ಇಲ್ಲಿ ರೆಟಿನಾ ಮೇಲೆ ಬೀಳ್ಬೇಕದು ಬೆಳಕು. ಬಟ್ ಅದು ಬೆಳಕು ಏನ್ ಮಾಡ್ತದೆ? ಇಲ್ಲಿ ಮುಂದೆ ಬಿದ್ದು ಬಿಡುತ್ತೆ. ಅದ್ರ ಸಲ ಏನಪ್ಪಾ ನಮ್ಮ ಕಣ್ಣು ಕಾಣಿಸಂಗಿಲ್ಲ, ಸಮೀಪದ ವಸ್ತುಗಳು ಕಾಣಿಸಂಗಿಲ್ಲ. ಅದಕ್ಕೆ ನಾನು ಇದನ್ನ ಓವರ್ಕಮ್ ಮಾಡ್ಬೇಕಾದ್ರೆ ಇದನ್ನ ನಾನು ಇದರಿಂದ ಹೊರಗೆ ಬರಬೇಕಾಗಿತ್ತಪ್ಪ ಅಂತ ನಾನು ಏನ್ ಮಾಡ್ಬೇಕು? ಇಲ್ಲಿ ಒಂದು ನೀವ್ನ ಮಸೂರವನ್ನು ಕುದಿಸ್ಕೊಳಪ್ಪ ಅಂತ ಈಗ ಏನಾಗುತ್ತಾ? ಈ ಬೆಳಕು ಹೋಗಿ ಇಲ್ಲಿ ಬೀಳುತ್ತ. ತಿಳಿತಾ? ಈ ಬೆಳಕ ಇಲ್ಲಿ ಬೀಳುತ್ತೆ. ಇದು ನೆನಪಿರಲಿ ನಿಮಗ. ಸೊ ಅದೇ ಕಾರಣಕ್ಕ ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಲು. ಓಕೆನಾ? ಅದೇ ರೀತಿಯಾಗಿ ಮನಿ ಒಳಗ ಸ್ಪೈ ಹೋಲ್ ಅಂತ ಹೇಳಿ ಇರ್ತದ. ಸ್ಪೈ ಹೋಲ್ ಇನ್ ಡೋರ್ಸ್ ಅಂತ. ಸ್ಪೈ ಹೋಲ್ ಅಂತಂದ್ರ ಇದು ಯಾವುದು? ಈಗ ಮನಿ ಒಳಗ ಬಾಗಿಲಿಗೆ ಒಂದೊಂದು ಸಣ್ಣ ಇದು ಕುಂದ್ರಿಸಿರ್ತೀವಿ ನೋಡ್ಲಿಕ್ಕೆ, ಹೊರಗೆ ಯಾರು ಬಂದಾರ ಏನಂತ ಹೇಳಿಸಿದ್ರೆ. ಸೊ ಅಲ್ಲೇನು ಏನಪ್ಪಾ ಅಂತಂದ್ರೆ ಈ ನೀಮ್ನ ಮಸೂರವನ್ನ ಯೂಸ್ ಮಾಡ್ತೀವಿ. ಸಮೀಪ ದೃಷ್ಟಿ ದೋಷಕ್ಕೆ ಯಾವ್ದಪ್ಪ ಅಂತಂದ್ರೆ ನೀಮ್ನ ಮಸೂರ. ನೆನಪಿರ್ಲಿ. ಇದಾದ ಒಳಗೆ ಏನಪ್ಪಾ ಅಂತಂದ್ರೆ ಈಚೆಗಡೆ ಬರ್ತೀವಿ. ಇದ್ರದ್ದು ಯೂಸಸ್ ಏನಪ್ಪ ಅಂತಂದ್ರ ಇದನ್ನ ಕ್ಯಾಮ್ರಾದಾಗಲೂ ಯೂಸ್ ಮಾಡ್ತಾರೆ. ಎಲ್ಲಿ? ಕ್ಯಾಮ್ರಾ. ನಿಮ್ ಫೋನ್ ಇದ್ದಾರೆ ಆಗ್ಲಿ, ಇಲ್ಲಪ್ಪ ಅಂತಂದ್ರ ಯಾವುದು ದೊಡ್ಡ DSLR ಕ್ಯಾಮ್ರಾಗಳೇ ಆಗ್ಲಿ, ಈ ಕ್ಯಾಮ್ರಾಗಳನ್ನು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ದೂರ ದೃಷ್ಟಿ ದೋಷವನ್ನು ನಿವಾರಿಸಲು
ಈ ಸಮೀಪ ದೃಷ್ಟಿ ದೋಷ ಆಗ್ಲಿಕ್ಕ ಏನ್ ಕಾರಣಪ್ಪ ಅಂತಂದ್ರೆ ಕಣ್ಣಿನಲ್ಲಿ ಇರ್ತಕ್ಕಂಥ ಈ ಸಿಲಿಯರಿ ಆಮೇಲೆ ಏನಪ್ಪಾ ಅಂತಂದ್ರ ಮಸಲ್ಸ್ ಗಳು ಇರ್ತಾವಲ್ಲ ಅವು ದಪ್ಪಗಾಗಿರ್ತವೆ. ಆ ದಪ್ಪಗಾಗಿದ್ದ ಕಾರಣ ಏನಪ್ಪಾ ಅಂತಂದ್ರೆ ಸಮೀಪ ದೃಷ್ಟಿ ಉಂಟಾಗುತ್ತೆ. ಸಮೀಪದ ವಸ್ತುಗಳು ನಮಗೆ ಏನಪ್ಪಾ ಅಂತಂದ್ರೆ ಸರಿಯಾಗಿ ಕಾಣಿಸ್ತಾವ, ದೂರದ ವಸ್ತುಗಳು ನಮ್ಗೆ ಸರಿಯಾಗಿ ಕಾಣಿಸ್ಲಾರ ಬಟ್ಟಿಗೆ ನಾವು ಕಾಣಿಕೆ ಲೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ದೂರದೃಷ್ಟಿಗೆ ಕಾರಣ ಏನಪ್ಪಾ ಅಂತಂದ್ರೆ ದೂರದ ವಸ್ತುಗಳು ಸರಿಯಾಗಿ ಕಂಡು ಸಮೀಪದ ವಸ್ತುಗಳು ಏನಪ್ಪಾ ಅಂತಂದ್ರೆ ಸರಿಯಾಗಿ ಕಾಣಿಸ್ಲಿಲ್ಲ ಅಂದ್ರೆ ಅವಾಗ ನಾವೇನು ದೂರದೃಷ್ಟಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಿವಾರಿಸಲಿಕ್ಕೆ ಏನ್ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಪೀನ ಮಸೂರ. ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಇದು ಕಣ್ಣ, ಈ ಕಣ್ಣು ಹಿಂಗಿರ್ತದ, ಈ ಕಣ್ಣು ಹಿಂಗಿದ್ದಾಗ ಏನಪ್ಪಾ ಅಂದ್ರೆ ಇಲ್ಲಿ ರೆಟಿನಾ ಇರ್ತದ. ಬಟ್ ಇಲ್ಲಿ ಬಂದಂತ ಬೆಳಕು ಏನಾಗುತ್ತಪ್ಪ ಅಂತಂದ್ರೆ ಇದು ಹಿಂದೆ ಬೀಳುತ್ತೆ. ಇಲ್ಲಿ ಬಂದಂತ ಬೆಳಕು ಈ ರೆಟಿನಾ ಬಿಟ್ಟು ಹಿಂದಕ್ಕೆ ಬೀಳಕ್ ಸ್ಟಾರ್ಟ್ ಮಾಡ್ತದ. ಅವಾಗ ಏನಪ್ಪ ಇದನ್ನ ಓವರ್ಕಮ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲೊಂದು ಪೀನ ದರ್ಪಣವನ್ನು ಕುಂದಿರ್ಸ್ಕೊಂಡಿದ್ರೆ ಅವಾಗ ಕರೆಕ್ಟ್ ಆಗಿ ಬೆಳಕು ಎಲ್ಲಿ ಬೀಳುತ್ತಪ್ಪ ಅಂತಂದ್ರೆ ಈ ರೆಟಿನಾ ಮ್ಯಾಗ ಬೀಳುತ್ತೆ. ರೆಟಿನಾ ಮ್ಯಾಗ ಬಿತ್ತಪ್ಪ ಅಂತ ಅವಾಗ ದೂರದೃಷ್ಟಿ ದೋಷವನ್ನು ನಿವಾರಿಸ್ಬಿಡ್ತೀವಿ ನಾವು. ಸೊ ಅದರ ಸಲುವಾಗಿ ಈ ಪೀನ ಮಸೂರವನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಯಾವ್ದಕ್ಕ ದೂರದೃಷ್ಟಿ ದೋಷವನ್ನು ನಿವಾರಿಸೋಕೆ ಯೂಸ್ ಮಾಡ್ತೀವಿ. ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ನ್ಯಾಗ ಇದನ್ನ ಯೂಸ್ ಮಾಡ್ತಾರೆ. ಟೆಲಿಸ್ಕೋಪ್ ಅಂಡ್ ಮೈಕ್ರೋಸ್ಕೋಪ್ ಒಳಗ ಮೈಕ್ರೋಸ್ಕೋಪ್ ನ್ಯಾಗ ಯಾವ್ದಪ್ಪ ಅಂತಂದ್ರೆ ಈ ಪೀನ ಮಸೂರವನ್ನು ಯೂಸ್ ಮಾಡ್ತಾರೆ. ಪ್ರಾಜೆಕ್ಟರ್ ನೋಡಿರ್ಬೋದು ನೀವು, ಬೋರ್ಡ್ ಮೇಲೆ ಹಾಕಿ ಸ್ಲೈಡ್ಸ್ ನ ಬಿಡ್ತಿರ್ತಾರೆ ಮುಂದೊಂದು ಪ್ರಾಜೆಕ್ಟರ್ ಇಟ್ಟು. ಅಥವಾ ಟಿವಿ ಇದ್ರೊಳಗ ಎಲ್ಲಿ ಥಿಯೇಟರ್ ಒಳಗೆ ಬರ್ತದಲ್ಲ ಬೆಳಕು, ಅಂದ್ರೆ ಇದ್ರದಿಂದ ಇಮೇಜ್ ಬರುತ್ತ ಅಂದ್ರೆ ಚಿತ್ರ ಬರುತ್ತಲ್ಲ, ಆ ಬರಾಣಿ ನೋಡ್ಬೋದು. ಆ ಗ್ಲಾಸ್ ಯಾವ್ದಪ್ಪ ಅಂತಂದ್ರೆ ಅದನ್ನು ಇದೆ, ಅದು ಪ್ರಾಜೆಕ್ಟರ್. ಏನಂತ ಕರಿತೀವಿ? ಪ್ರಾಜೆಕ್ಟರ್ ಅಂತ ಹೇಳ್ತೀವಿ. ಪ್ರಾಜೆಕ್ಟರ್ ಇದನ್ನ ಯೂಸ್ ಮಾಡ್ತೀವಿ. ಇಷ್ಟು ಯೂಸಸ್ ಗಳು ನೀವು ನೋಡ್ಕೋರಿ. ಆಮೇಲೆ ಇದನ್ನ ಏನಪ್ಪಾ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೆ ಅಂದ್ರೆ 1 ಮಾರ್ಕ್ಸ್ ಹೋಗಲ್ಲ ಅಂತ ಹೇಳ್ತಾ ಏನಪ್ಪಾ ಅಂತ ಯೂಸಸ್ ಗಳು ನೋಡ್ಕೊಂಡಿವಿ, ಇದನ್ನೆಲ್ಲ ನೋಡ್ಕೊಂಡಿ. ಆಮೇಲೆ ಈಗ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ ಬಂದಿವಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಏನ್ ಕೇಳ್ತಾರಪ್ಪ ಅಂತಂದ್ರೆ, ಸರ್ ಇಮೇಜಸ್ ಗಳು ಯಾವುದು ನೀಮ್ನ ಮಸೂರ ಮತ್ತು ನೀಮ್ನ ದರ್ಪಣಗಳಲ್ಲಿ ಇಟ್ಟಾಗ ಇಂತ ನಾನು ಅನಂತದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವಸ್ತುವನ್ನು ಇಟ್ಟನಪ್ಪ ಅಂತಂದ್ರೆ ಅದರದ್ದು ಇಮೇಜ್ ಎಷ್ಟು ದೊಡ್ಡದಾಗಿ ಬಿಡುತ್ತೋ ಚಿಕ್ಕದಾಗಿ ಬಿಡುತ್ತೋ, ಆಮೇಲೆ ಅದ್ರ ತೈ ತೆಳಗಾಗಿ ಬಿಡುತ್ತೋ ಅಥವಾ ಇನ್ನೋಟ್ ಉಲ್ಟಾ ಬಿಡುತ್ತೋ, ಹೆಂಗ್ ಬಿಡುತ್ತೋ ಅಂತ ಹೇಳಿ ಏನ್ರ ನೋಡ್ಬೇಕಾಗಿತ್ತು ಅಂದ್ರೆ ಅದರದ್ದು ಒಂದು ಹಿಸ್ಟ್ರಿ ಅದ. ಸೊ ಅದನ್ನ ಏನ್ರಿ ನಾವು ಕಲಿಬೇಕಾಗಿತ್ತು ಅಂದ್ರೆ ನಾವು ಇನ್ನೊಂದು ವಿಡಿಯೋ ಮಾಡಿ ನೋಡೋಣ. ಅದು ಯಾರ್ಯಾರು ಬೇಕಾಗಿತ್ತು ಅಂದ್ರೆ ನೀವು ಕಮೆಂಟ್ ಒಳಗೆ ಏನಪ್ಪಾ ಕಮೆಂಟ್ ಬಾಕ್ಸ್ ಮಾಡ್ರಿ. ಆಮೇಲೆ ಈ ಸದ್ಯ ಏನಪ್ಪಾ ಅಂತಂದ್ರೆ ಪ್ರತಿಫಲನ, ಬೆಳಕಿನ ಪ್ರತಿಫಲನ ಮುಗೀತು. ಬೆಳಕು ಒಳಗ ಬೇಸಿಕ್ ಕಾನ್ಸೆಪ್ಟ್ ನೋಡ್ಕೊಂಡಿವಿ. ಅದ್ರೊಳಗ ಫಸ್ಟ್ ಪರಿಣಾಮ ಒಳಗ ಒಂದೇದು ಯಾವ್ದಪ್ಪ ಅಂತಂದ್ರೆ ಬೆಳಕಿನ ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಆಫ್ ಲೈಟ್. ಅದ್ರೊಳಗೆ ಬರ್ತಕ್ಕಂಥ ಯಾವಪ್ಪ ಅಂತಂದ್ರೆ ಸಮತಲ ದರ್ಪಣ, ಆಮೇಲೆ ಏನಪ್ಪಾ ಅಂತಂದ್ರ ಗೋಲಿಯ ದರ್ಪಣಗಳು, ಮಸೂರುಗಳ ಬಗ್ಗೆ, ಗ್ಲಾಸ್ ಬಗ್ಗೆ ಏನಪ್ಪಾ ಇಲ್ಲಿವರೆಗೂ ಸವಿಸ್ತಾರವಾಗಿ ನೋಡ್ಕೊಂಡಿವಿ. ಇದು ನೀವು ಏನ್ರಿ ನೋಡಿದ್ದೆ ಆದ್ರೆ ಈ ವಿಡಿಯೋವನ್ನು ನೋಡಿದೆ ಆದ್ರೆ 1 ಮಾರ್ಕ್ಸ್ ಹೋಗಂಗಿಲ್ಲ. ಆಮೇಲೆ ಇನ್ನು ಮುಂದೆ ಯಾವ ಬರ್ತಾವಪ್ಪ ಬೆಳಕಿನ ವಕ್ರೀಭವನ, ಸಂಪೂರ್ಣ ಆಂತರಿಕ ಪ್ರತಿಫಲನ, ಅವೆಲ್ಲ ಸೇರಿಸಿ ಒಂದು 30 ನಿಮಿಷದ ವಿಡಿಯೋ ಹಾಕ್ಬೋದು. ಸಪೋಸ್ ನಿಮ್ಗೆ ಏನಾರ ನಾವಿಲ್ಲ ಸರ್ ನಾವು ಓದ್ಕೊಂಡಿವಿ ಅದೇನ್ ನಡೀತಾ ಬಿಡ್ರಿ ಸರ್, ಬಟ್ ಇದ್ರ ಒಳಗೆ ಬಹಳ ನಮ್ಗೆ ಕನ್ಫ್ಯೂಷನ್ ಆಯ್ತು, ಇದೇನಪ್ಪಾ ಅಂತ ದೂರ ಮಾಡಿದ್ದಕ್ಕೆ ಓಕೆ ಅಂತ ಅಂದಿದ್ರೆ ಅಂತ ತಿಳ್ಕೊರಿ. ಅದ್ರ ನಾನು ಮುಂದೆ ಅದನ್ನ ಬೇಡ, ಇಲ್ಲಪ್ಪ ಅಂತಂದ್ರೆ ನೀವು ಮಾಡ್ರಿ ಅಂತ ಹೇಳಿ ಏನಾರ ಪ್ರೆಷರ್ ಹಾಕ್ತೀರಪ್ಪ ಅಂತ ಮುಂದಿಂದು ಏನಪ್ಪಾ ಅಂತಂದ್ರೆ ಎಲ್ಲಾ ಅದು ಬೆಳಕೇನು ಉಳಿದ್ರೆ ಇನ್ನೊಂದು ಸ್ವಲ್ಪ ಚಾಪ್ಟರ್ ಅದು ಉಳಿದಿದ್ದು ಸೇರಿ ಒಂದು 30 ನಿಮಿಷ ವಿಡಿಯೋ ಒಳಗೆ ಮುಗಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.